ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ನಾಳೆಯಿಂದ ಮತಪಟ್ಟಿಯ ತೀವ್ರ ಪರಿಷ್ಕರಣಾ ಪ್ರಕ್ರಿಯೆ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಯಾವ ನಿರ್ಧಾರಕ್ಕೆ ಬಂದಿದೆ ಅಂತ ನೋಡೋದಾದರೆ ತೀವ್ರ ರೀತಿಯ ವಿರೋಧವನ್ನು ವ್ಯಕ್ತಪಡಿಸಿದೆ. ಹಾಗಾದರೆ SIR ಪ್ರಕ್ರಿಯೆ ಅಂದ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಭಯಾನ ಅಂತ ನೋಡಬೇಕಾಗತ್ತೆ. ಇಲ್ಲ ಪಾರದರ್ಶಕವಾಗಿ SIR ಪ್ರಕ್ರಿಯೆ ಆಗೋದಾದರೆ ಸ್ವಾಗತಿಸ್ತಾರಾ ಅನ್ನೋದು ಮತ್ತೊಂದು ಪ್ರಶ್ನೆ. ಇದೆಲ್ಲದರ ನಡುವೆ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಿರುವಂತಹ ಕಾಂಗ್ರೆಸ್ ತಮಗೆ SIR ಪ್ರಕ್ರಿಯೆ ಬಗ್ಗೆ ಅಸಮಾಧಾನ, ಇದು ಸರಿಯಾದ ರೀತಿಯಲ್ಲಿ ನಡೆಯೋದಿಲ್ಲ ಅನ್ನುವಂತಹ ಅಭಿಪ್ರಾಯ ಇತ್ತು ಅನ್ನೋದಾದರೆ ಖಂಡಿತವಾಗ್ಲೂ ಈ SIR ಪ್ರಕ್ರಿಯೆಗೆ ನ್ಯಾಯಾಲಯದ ಮೂಲಕ ತಡೆ ಹಿಡಿಯುವ ಎಲ್ಲ ಪ್ರಯತ್ನವನ್ನು ಮಾಡಬಹುದಿತ್ತು. ಆದರೆ ಆ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿಲ್ಲ ಆಗಿರೋದ್ರಿಂದಾಗಿ ಈ SIR ಪ್ರಕ್ರಿಯೆಯನ್ನು ರಾಜ್ಯದ ಜನ ಹೆಂಗೆ ತಗೋಬೇಕು ಅನ್ನುವಂಥ ಗೊಂದಲದಲ್ಲಿದ್ದಾರೆ. SIR ಅಂದಾಗ ನಿಮಗೆಲ್ಲರಿಗೂ ಖಂಡಿತವಾಗ್ಲೂ ಗೊತ್ತೇ ಇದೆ, ಅಕ್ರಮ ವಲಸಿಗರಿರ್ಬೋದು, ಅಕ್ರಮ ಭಾರತದ ನಿವಾಸಿಗಳಿರ್ಬೋದು, ಎರಡೆರಡು ವೋಟರ್ ID ಹೊಂದಿರೋರಿರ್ಬೋದು, ಅಕ್ರಮ ವೋಟ್ದಾರರು ಅಂತ ಯಾರಿರ್ತಾರೆ ಅವರನ್ನು ಪರಿಷ್ಕರಣೆ ಮಾಡಿ ಈ ಮತಪಟ್ಟಿಯಿಂದ ಒಬ್ಬ ನಾಯಕನನ್ನು ಆಯ್ಕೆ ಮಾಡಬೇಕಾದ್ರೆ ಜನ್ಯೂನ್ ವೋಟ್ಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ತಿರುವಂತಹ ಪ್ರಕ್ರಿಯೆ ಇದು. ಈ ಪ್ರಕ್ರಿಯೆ ಪಾರದರ್ಶಕವಾಗಿ ಆಗಬೇಕು ಅನ್ನೋದು ಚುನಾವಣಾ ಆಯೋಗದ ನಿರ್ಧಾರವೂ ಆಗಿದೆ. ಪ್ರತಿಪಕ್ಷದ ಸ್ಥಾನದಲ್ಲಿ ದೇಶದಲ್ಲಿರುವಂಥ ಕಾಂಗ್ರೆಸ್ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೆ. BJP ಈ ಸಂದರ್ಭದಲ್ಲಿ ಡೆಫಿನೆಟ್ಲಿ ಇದು ಪಾರದರ್ಶಕವಾಗಿ ಆಗುತ್ತೆ ಅಂತ ಹೇಳ್ತಾ ಇದೆ. ಆದರೆ ಬಿಹಾರ, ಪಶ್ಚಿಮ ಬಂಗಾಳ ಹೀಗೆ ಹಲವು ಉದಾಹರಣೆಗಳನ್ನು ತೆಗೆದುಕೊಂಡ್ರೆ 80-90 ಲಕ್ಷ ಮತದಾರರನ್ನ ಮತಪಟ್ಟಿಯಿಂದ ಹೊರಗಿಟ್ಟಿರುವ ಉದಾಹರಣೆ ಇರುವುದರಿಂದಾಗಿ ಕರ್ನಾಟಕದಲ್ಲಿ ಇದನ್ನು ಹೇಗೆ ನಾವು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ ಕೂಡ ಮಂಡಿಸ್ತಾ ಇದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ SIR ಅಂದ್ರೇನು, ಯಾವ ಕಾರಣಕ್ಕಾಗ್ತಾ ಇದೆ, BJPಯ ನಿಲುವೇನು, ಚುನಾವಣಾ ಆಯೋಗ ಏನು ಹೇಳಿದೆ, ಕಾಂಗ್ರೆಸ್ ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಟ್ಟಿದೆ, ಮುಂದೇನು ಮಾಡುತ್ತೆ, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಸ್ವತಃ ಕಾಂಗ್ರೆಸ್ನ ಬಹುತೇಕ ನಾಯಕರು SIR ಪ್ರಕ್ರಿಯೆಯನ್ನು ಸ್ವಾಗತಿಸ್ತಾರೆ ಕೂಡ ಮುಂದಿನ ದಿನಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ SIR ಅಂದಾಗ ನುಸುಳುಕೋರರು, ಎರಡೆರಡು ವೋಟರ್ ಐಡಿಗಳನ್ನು ಇಟ್ಕೊಂಡು ಅಕ್ರಮವಾಗಿ ವೋಟ್ದಾರರು ಅಂತ ಯಾರಿರ್ತಾರೆ ಅವರನ್ನು ಪರಿಷ್ಕರಣೆ ಮಾಡುವ ಉದ್ದೇಶದಿಂದ ಆಗುವಂಥದ್ದು. ಪ್ರಾಮಾಣಿಕ SIR ಪ್ರಕ್ರಿಯೆಯನ್ನು ಡೆಫಿನೆಟ್ಲಿ ಅವರು ಸ್ವಾಗತಿಸ್ತಾರೆ. ಬಟ್ ಇಲ್ಲಿ ಅವ್ರಿಗೊಂದು ಅಸಮಾಧಾನ, ಭಯ, ಆತಂಕ ಯಾಕಿದೆ ಅಂತ ಹೇಳಿದ್ರೆ ಈ SIR ಪ್ರಕ್ರಿಯೆ ಪ್ರಾಮಾಣಿಕವಾಗಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಅದಕ್ಕೆ ನಮಗೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಇರಬೇಕಾದ್ರೆ ಕರ್ನಾಟಕದಲ್ಲೂ ಅದೇ ರೀತಿಯ ಪ್ರಕ್ರಿಯೆಗೆ ಏನಾದರೂ ಒಳಬಿಟ್ರೆ ಜೆನ್ಯೂನ್ ವೋಟರ್ಸು ಕೂಡ ವೋಟಿಂಗ್ ಅಥವಾ ಮತದಾನದ ಹಕ್ಕನ್ನು ಕಳ್ಕೊಂಡ್ಬಿಟ್ರೆ ಏನಪ್ಪ ಕತೆ ಅಂತ ಹೇಳಿ ಅವರ ಆತಂಕಕ್ಕೆ ಇವತ್ತು ಉತ್ತರವನ್ನು ಕೊಡುವಂಥ ಪ್ರಯತ್ನ ಕೂಡ ಮಾಡೋಣ. ನೋಡಿ, ನಾಳೆಯಿಂದ ನಡೆಯುತ್ತೆ ರಾಜ್ಯದಲ್ಲಿ ಮತಪಟ್ಟಿಯ ವಿಶೇಷ ಪರಿಷ್ಕರಣೆ. ಮನೆ ಮನೆಗೆ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಭೇಟಿ ಕೊಡ್ತಾರೆ. ಪ್ರತಿ ಮನೆಯಲ್ಲಿ ಮಾಹಿತಿಯನ್ನು BLOಗಳು ಸಂಗ್ರಹ ಮಾಡ್ತಾರೆ. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಕಾಂಗ್ರೆಸ್ ವಿರೋಧವನ್ನು ಈಗಾಗಲೇ ವ್ಯಕ್ತಪಡಿಸಿದೆ. ಯಾವ ಆಧಾರದಲ್ಲಿ ಮತಪಟ್ಟಿಯಿಂದ ಕೈ ಬಿಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಪ್ರಿಯಾಂಕ್ ಖರ್ಗೆ ಕೂಡ ಮಾಡಿದ್ದಾರೆ. ಒಂದು ಪಕ್ಷ ಅದರ ಅರ್ಥ ಏನು ಅಂತ ಹೇಳಿದ್ರೆ ಮತಪಟ್ಟಿಯಿಂದ ಒಬ್ಬ ಮತದಾರನ ಹೆಸರನ್ನು ಕೈ ಬಿಡ್ತೀರಿ ಅನ್ನೋದಾದರೆ ಅದಕ್ಕೆ ಯಾವ ಮಾನದಂಡ, ಯಾವ ಆಧಾರದಲ್ಲಿ ಅಂತ ಕೇಳಿದ್ದಾರೆ. ಇದನ್ನು ಈಗಾಗಲೇ SIR ಪ್ರಕ್ರಿಯೆಗೆ ಒಳಪಟ್ಟವರಿಗೆ ಅರ್ಥ ಆಗಿರುತ್ತೆ. SIR ಯಾವ ಕಾರಣಕ್ಕೆ ಅನ್ನುವಂತಹ ಅರಿವಿದ್ದವ್ರಿಗೂ ಡೆಫಿನೆಟ್ಲಿ ಅರ್ಥ ಆಗಿರುತ್ತೆ. ಎನಿಹೋ ಮಗದೊಮ್ಮೆ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳಿದ್ದಾರೆ, ಅದಕ್ಕೂ ಕೂಡ ಈ ಕಾರ್ಯಕ್ರಮದಲ್ಲಿ ಉತ್ತರ ಕೊಡೋಣ. ಈ ನಡುವೆ DCM ಡಾಕ್ಟರ್ G ಪರಮೇಶ್ವರ್ SIR ಅನ್ನು ನಾವು ವಿರೋಧಿಸ್ತೇವೆ ಅಂತ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೇಳಿದಾರಲ್ಲ ಯಾವ ಆಧಾರದಲ್ಲಿ ಮತದಾರರ ಪಟ್ಟಿಯಿಂದ ಕೈ ಬಿಡ್ತಾರೆ, ನಮಗೆ ಕ್ಲಾರಿಟಿ ಬೇಕು ಅಂತ. ಈಗ ಡಾಕ್ಟರ್ G ಪರಮೇಶ್ವರ್ ಅವ್ರಿಗೆ ನಾವು ಕೇಳೋಣ, ಯಾವ ಕಾರಣಕ್ಕೆ ನೀವು ವಿರೋಧಿಸ್ತಾ ಇದ್ದೀರಿ, ಇಂಥ ಪರ್ಟಿಕ್ಯುಲರ್ ರೀಸನ್ ಹೇಳಿ ಅಂತ ಹೇಳಿ. ಅದಕ್ಕೂ ಕೂಡ ಉತ್ತರವನ್ನು ನಾನು ಕಾಂಗ್ರೆಸ್ನಿಂದ ಪಡ್ಕೊಳ್ತೀನಿ. ಮತಪಟ್ಟಿ ಪರಿಷ್ಕರಣೆ ಬಗ್ಗೆ ಕಾಂಗ್ರೆಸ್ಗಿರುವಂಥ ಭಯ ಆದರೂ ಯಾಕೆ, ಯಾವ ಕಾರಣಕ್ಕೆ ಅಂತ ಆತಂಕ ಏನಿದೆ ಅಂತ ಹೇಳಿ ನೋಡಿ. ಹಾಗಾದರೆ ಈ SIR ಪ್ರಕ್ರಿಯೆ ಆದರೆ BJP ಲಾಭವನ್ನು ಪಡ್ಕೊಂಡ್ಬಿಡತ್ತಾ ಅನ್ನುವಂಥ ಕುತೂಹಲ ಕೂಡ ಖಂಡಿತವಾಗ್ಲೂ ಇದ್ದೇ ಇದೆ. ಪಕ್ಷಾತೀತವಾಗಿ ರಾಜ್ಯದ, ದೇಶದ ಹಿತದೃಷ್ಟಿಯಿಂದಲೇ SIR ಆಗ್ತಾ ಇದೆಯಾ ಅಥವಾ ವೋಟ್ ಬ್ಯಾಂಕನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ BJP ಚುನಾವಣಾ ಆಯೋಗದ ಕಡೆಯಿಂದ ಮಾಡ್ತಿರುವಂಥ ಕುತಂತ್ರನ? ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಈ ಡಿಬೇಟಲ್ಲಿ ನಾವು ಪಡ್ಕೊಳ್ತಾ ಹೋಗೋಣ. ಹಲವರು ಇದೇ ಪ್ರಕ್ರಿಯೆ ಕುರಿತಂತೆ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಯಾವ ರೀತಿ ತಾವು ಜನರಿಗೆ ಮತದಾರ ಪಟ್ಟಿಯಿಂದ ಹೊರಗಿಡ್ತೀರಾ, ಇವೆಲ್ಲನೂ ಕೂಡ ಕೇಳಿದ್ದೀವಿ. ವಾಟ್ ಈಸ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇರ್ಬೋದು, ಮತ್ತು ಒಬ್ಬರು ಮತದಾರರಿಗೆ
ಮತದಾನದ ಪಟ್ಟಿಯಿಂದ ಹೊರಗೆ ಹಾಕ್ತಾ ಇದ್ದಾಗ ಕಾನೂನಾತ್ಮಕವಾಗಿ ಅವರಿಗೆ ನೋಟಿಸ್ ಕೊಡಬೇಕು, ಸ್ಪೀಕಿಂಗ್ ಆರ್ಡರ್ ಇರಬೇಕು, ಮತ್ತು ಏನಾದರೂ ಗೊಂದಲ ಇದ್ದರೆ ಟ್ರಿಬ್ಯುನಲ್ಗಳಲ್ಲಿ ಸರಿಯಾಗಿ ರೀತಿಯಾಗಿ ಅವಕಾಶ ಮಾಡಿಕೊಡ್ಬೇಕು. ಸುಮ್ಮನೆ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದ ತಕ್ಷಣವೇ ಅವ್ರ ಹಕ್ಕನ್ನು ಕಸ್ಕೊಳೋದಲ್ಲ. ಆದರೆ ಇಲ್ಲಿವರೆಗೂ ಕೂಡ ಎಲೆಕ್ಷನ್ ಕಮಿಷನಿಂದ ಯಾವುದೇ ರೀತಿಯಾದಂಥ ನಮಗೆ ಮಾಹಿತಿಯನ್ನು ಅವ್ರು ನೀಡ್ತಾ ಇಲ್ಲ. ಏನು ನಾವು ಕೇಂದ್ರ ಆಯೋಗಕ್ಕೆ ನಮ್ಮ ಕ್ಯಾಬಿನೆಟ್ ಡಿಸಿಷನ್ಸನ್ನು ತಿಳಿಸಿದ್ದೀವಿ, ಅದನ್ನೇ ನಾವು ಇಲ್ಲಿ ಕರ್ನಾಟಕ CEO ಕೂಡ ಕೊಟ್ಟಿದ್ದೀವಿ. ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ. ನಾವು SIR ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ವೋಟರ್ ರೋಲ್ ರಿವಿಷನ್ ಇಸ್ ಕಂಪಲ್ಸರಿ ಆ್ಯಂಡ್ ಇಟ್ ಇಸ್ ದ ರೈಟ್. ಗೈಡ್ಲೈನ್ಸ್ಗಳಿದೆ, ಅದ್ರ ಬಗ್ಗೆ ನಾವು ಸುಮಾರು ಚರ್ಚೆಗಳನ್ನು ಮಾಡಿದ್ದೇವೆ. ಪಕ್ಷದ ವತಿಯಿಂದ ಕೂಡ ಅನೇಕ ಚರ್ಚೆಗಳನ್ನು ಮಾಡಿ ಇದರ ಸಾಧಕ ಬಾಧಕಗಳನ್ನು ನೋಡಿದ್ದಾರೆ. ಎಲ್ಲಿ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಎಚ್ಚರ ವಹಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ BLAಗಳಿಗೆ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೇವೆ. ವೆಸ್ಟ್ ಬೆಂಗಾಲ್ನಲ್ಲಿ ಒಂದಿಷ್ಟು ಅನುಮಾನಗಳು ಬಂದಂಥ ಸಂದರ್ಭ, ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲಿ 5,000 to 10,000 ಮತದಾರರನ್ನು ಡಿಲೀಟ್ ಮಾಡಿದರು ಅಂತೇಳಿ ಅಲ್ಲೆಲ್ಲ ಮಾತಾಡ್ತಾರೆ. ಕರ್ನಾಟಕದಲ್ಲಿ ಆ ರೀತಿ ಆಗಬಾರ್ದು ಅಂತೇಳಿ ನಾವು ಎಚ್ಚರ ವಹಿಸಬೇಕು ಅಂತೇಳಿ ಇಡೀ ನಮ್ಮ ರಾಜ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಪಕ್ಷದ ವತಿಯಿಂದ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ವರ್ಕ್ಶಾಪ್ಗಳನ್ನು ಮಾಡಿದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಮತ್ತು ತಾಲೂಕದಲ್ಲಿ ನಮ್ಮ ಏನು ಲೋಕಲ್ ಯೂನಿಟ್ಸ್ಗಳಿದೆ ಅವರಿಗೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾಳೆಯಿಂದ ಎನ್ಯುಮರೇಷನ್ ಫಾರಮ್ಸನ್ನು ನಾಳೆಯಿಂದ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅಲ್ಲಿ ಅವರು 11 ಕ್ರೈಟೀರಿಯಾಗಳಿದೆ, 13 ಕ್ರೈಟೀರಿಯಾಗಳಿದೆ. ಅದರಲ್ಲಿ ಯಾವುದಾದ್ರೂ ಒಂದಿದ್ರೂ ಕೂಡ ಅದಕ್ಕೆ ಎಲಿಜಿಬಿಲಿಟಿ ಬರುತ್ತೆ ಅಂತ ಅವರನ್ನು ಈಗ ನಾವು ಅದನ್ನು ಎಚ್ಚರಿಕೆಯನ್ನು ನಮ್ಮ ಕಾರ್ಯಕರ್ತರು BLAಗಳೇನಿದೆ ಅವರನ್ನು ನೋಡಬೇಕು ಅಂತ ಹೇಳಿ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ. ನಮಗೆ ಸ್ವತಂತ್ರ ಬಂದಾಗಿಂದನೂ ಕೂಡ ಯಾರು ಮರಣ ಹೊಂದ್ತಾರೆ, ಯಾರು ಆ ಗ್ರಾಮದಲ್ಲಿ ವಾಸ ಇರೋದಿಲ್ಲ, ಅದನ್ನು ಡಿಲೀಟ್ ಮಾಡ್ತಕ್ಕಂಥದ್ದು ಮತ್ತು ಯಾರು ಹೊಸದಾಗಿ ಇದ್ದಾರೆ ಅದನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಪ್ರಕ್ರಿಯೆ. ಬಟ್ ಈ SIR ಯಾತಕ್ಕೋಸ್ಕರ ಬಂತು ಅಂತ ಗೊತ್ತಿಲ್ಲ. ನಾವು ಆ ಪ್ರಕ್ರಿಯೆ ಮೊದಲಿಂದ ಕೂಡ ನಡ್ಕೊಂಡು ಬರ್ತಿತ್ತು ರೆಗ್ಯುಲರಾಗಿ. ಈಗ SIR ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಅದನ್ನು ಇವಾಗ ಮಾಡಬೇಕಂತೇಳಿ ತಂದಿದ್ದಾರೆ. ಅದಕ್ಕೆ 1 ತಿಂಗಳು ಗಡುವು ಕೊಟ್ಟಿದ್ದಾರೆ. 1 ತಿಂಗಳು ಯಾಕೆ ಅಷ್ಟು ಬೇಗ ಅಷ್ಟೊಂದು ತರಾತುರಿನಲ್ಲಿ 1 ತಿಂಗಳಲ್ಲೇ ಮುಗಿಸ್ಬೇಕು ಅಂತಕ್ಕಂಥ ಗಡುವು ಗೊತ್ತಿಲ್ಲ. ಈಗ SIR ರಾಜ್ಯಗಳ ಮೇಲೆ ರಾಜ್ಯದ ಚುನಾವಣೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತಕ್ಕಂಥದ್ದು ಕೂಡ ವೆಸ್ಟ್ ಬೆಂಗಾಲ್ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ನಾವೆಲ್ಲ ನೋಡಿದ್ದೀವಿ. ಅದರಿಂದ ನಾವು ಕೂಡ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀವಿ, ಸಜ್ಜಾಗಬೇಕು. ಕೇಂದ್ರ ಸರ್ಕಾರ ದುರುದ್ದೇಶಪೂರ್ವಕವಾಗಿ ಈ SIR ಅನುಷ್ಠಾನ ಮಾಡಿದೆ. ಅದನ್ನು ನಾವು ಸಂಪೂರ್ಣವಾಗಿ ನಮ್ಮ ಮತದಾರರನ್ನು ಅದರಲ್ಲಿ ನೋಂದಣಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡಬೇಕು. ಅದನ್ನು ನಾವು ಕೊಡ್ತಾ ಇದ್ದೀವಿ. ನಮ್ಮ ನಾಯಕರುಗಳು ಕೂಡ ನಮಗೆ ಎಚ್ಚರಿಸ್ತಾ ಇದ್ದಾರೆ. ಅದನ್ನು ಮಾಡಿ ಮುಗಿಸ್ತೀವಿ ಸರ್. ಈ ತಿಂಗಳು ನಾಳೆಯಿಂದ SIR ಪ್ರಕ್ರಿಯೆಗಳು ನಡೀತಾ ಇದೆ. ಮತದಾರರ ಪಟ್ಟಿಯ ಪರಿಷ್ಕರಣೆಯ ಮೂಲ ಉದ್ದೇಶ ಇರುವುದು ಈ ದೇಶದ ಮತದಾರರಿಗೆ, ಜನರಿಗೆ, ಪ್ರಜೆಗಳಿಗೆ ಮತ ಕೊಡುವ ಹಕ್ಕನ್ನು ಊರ್ಜಿತಗೊಳಿಸುವುದು ಮತ್ತು ಯಾವುದಾದ್ರೂ ಕಾರಣಕ್ಕೆ ಮತದಾರರಿದ್ದರೆ ಅದನ್ನು ಡಿಲೀಟ್ ಮಾಡಿಸುವಂಥದ್ದು, ಹೊಸ ಸೇರ್ಪಡೆ ಇದ್ದರೆ ಹೊಸ ಸೇರ್ಪಡೆ ಮಾಡುವುದು, ಯಾವುದೋ ಒಂದು 2-3 ಕಡೆ ಮತದಾರರಿದ್ದರೆ ಅದನ್ನು ಒಂದೇ ಕಡೆ ಊರ್ಜಿತಗೊಳಿಸುವುದು, ಇದರ ಮೂಲ ಉದ್ದೇಶಗಳು. ನೇರವಾಗಿ ಚುನಾವಣಾ ಆಯೋಗದ ಕೆಲಸ ಇದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ, ನನಗನ್ನಿಸುತ್ತೆ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಈ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಸ್ವಾಗತಿಸಬೇಕು. ಭಾರತೀಯರಿಗೆ ಮತವನ್ನು ಕೊಡುವಂಥ ವ್ಯವಸ್ಥೆಯನ್ನು ಊರ್ಜಿತಗೊಳಿಸುವುದಕ್ಕೆ ಎಲ್ಲರೂ ಒಟ್ಟಾಗಿ ಬೆಂಬಲ ಕೊಡಬೇಕು ಅಂತ ನನಗನ್ನಿಸುತ್ತೆ. ದುರಾದೃಷ್ಟಕ್ಕೆ ಕೆಲವು ಕಡೆಗಳಲ್ಲಿ ಟೀಕೆಗಳು, ಟಿಪ್ಪಣಿಗಳು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಭಾರತೀಯರಿಗೆ ಮತ ಕೊಡುವಂಥ ಒಂದು ಅವಕಾಶವನ್ನು ಮತದಾರರ ಪಟ್ಟಿಯ ಮೂಲಕ ಪರಿಷ್ಕರಣೆ ಮಾಡೋದಕ್ಕೋಸ್ಕರ ನಾನು ಚುನಾವಣಾ ಆಯೋಗವನ್ನು ಅಭಿನಂದಿಸ್ತೇನೆ. ನಾಳೆಯಿಂದ
ಉತ್ತರ ಪ್ರದೇಶ ಇರ್ಬೋದು, ತಮಿಳುನಾಡು ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆ SIR ಪ್ರಕ್ರಿಯೆ ಆಗಿದೆ. ಲಕ್ಷಾಂತರ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಕರ್ನಾಟಕದ ಪರಿಸ್ಥಿತಿ ಕೂಡ ಅದೇ ಆಗುತ್ತೆ. ಹಾಗಾಗಿ ನಾವು ಈ SIR ಪ್ರಕ್ರಿಯೆಯನ್ನು ವಿರೋಧಿಸ್ತಾ ಇದ್ದೇವೆ ಅಂತ ಕಾಂಗ್ರೆಸ್ನವ್ರು ಮಾತಾಡಿದ್ದನ್ನು ಗಮನಿಸಿದ್ದೀರಿ. ನಾನಿಲ್ಲಿ ಕೇರಳದ ಉದಾಹರಣೆಯನ್ನು ತಗೊಳ್ತೀನಿ. ಕೇರಳದ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ. ಅಲ್ಲಿ 2.79 ಕೋಟಿ ಮತದಾರರಿದ್ದರು. ಇದರಲ್ಲಿ SIR ನಂತರ 2.70 ಕೋಟಿ ಮತದಾರರು ಉಳ್ಕೊಂಡ್ರು. ಹೆಂಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಸಾಕ್ಷರತೆ. ಅಲ್ಲಿರುವಂಥ ಲಿಟ್ರಸಿ ಪ್ರತಿಯೊಬ್ಬರು ಕೂಡ ಯಾರೇ ಬಂದು ನಿಮ್ಮನ್ನು ಕ್ರಾಸ್ ಚೆಕ್ ಮಾಡಿದ್ರು ಅಥವಾ ವೆರಿಫಿಕೇಷನ್ಗೆ SIRಗೆ ಬಂದರೂ ಕೂಡ ಜೆನ್ಯೂನ್ ಇನ್ಫಾರ್ಮೇಷನ್ ಒಬ್ಬ ಎಜುಕೇಟೆಡ್ ಕೊಡೋದಕ್ಕೆ ಈಸಿ ಆಯಿತು. ಎರಡನೇ ಪಾಯಿಂಟು ಅಂತ ಹೇಳಿದ್ರೆ ಸರ್ಕಾರದಿಂದ 11 ದಾಖಲೆಯನ್ನು ಕೊಡ್ತಾರಲ್ಲ. ಸೊ ಮೊದಲನೇ ಈಗ SIR ಪ್ರಕ್ರಿಯೆ ಆಗುತ್ತೆ ಅಂದಾಗ ಕರ್ನಾಟಕದಲ್ಲಿ ಟೋಟಲ್ ಇರುವಂಥ ಪಾಪ್ಯುಲೇಷನಲ್ಲಿ ಯಾರು ಯಾವ ದಾಖಲೆಯನ್ನು ಇಟ್ಕೊಂಡಿಲ್ಲ ಅನ್ನುವಂಥ ಮಾಹಿತಿ ಡೆಫಿನೆಟ್ಲಿ ಇರುತ್ತಲ್ಲ. ಹಾಗೆ ಕೇರಳ ಸರ್ಕಾರಕ್ಕೂ ಅರಿವಿತ್ತು. ಆ 11 ದಾಖಲೆಗಳಲ್ಲಿ ನನ್ನ ಜನತೆಗೆ ಅಥವಾ ಈ ಮತದಾರರಿಗೆ ಯಾವ ದಾಖಲೆ ಇರಲಿಲ್ಲ ಅನ್ನುವಂಥ ಅಂದಾಜನ್ನು ಸರ್ಕಾರ ಮಾಡಿ, ಅದರಲ್ಲಿ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ಗೆ ಯಾರೋ ಬಾಡಿಗೆ ಮನೆಗೆ ಹೋಗಿದ್ರು, ಅಧಿಕೃತ ಮನೆಯ ನಿವಾಸ ದೃಢೀಕರಣ ಪತ್ರ ಅನ್ನೋದೇನು ಬೇಕಾಗಿತ್ತು ಅದಿರಲಿಲ್ಲ. ಅದನ್ನು ಸರ್ಕಾರ ಒದಗಿಸ್ತು. ಅಂದರೆ ಜೆನ್ಯೂನ್ ವೋಟರ್ಸ್ನ ಉಳಿಸ್ಕೊಳ್ಳುವಂಥ ಸರ್ಕಾರದ ಬದ್ಧತೆ ಅಲ್ಲಿತ್ತು. ಬಹುತೇಕ ಅಲ್ಲಿ ಎಲ್ಲ ಮತದಾರರು ಉಳ್ಕೊಂಡ್ರು. ಅಂದಾಜು 9 ಲಕ್ಷ ಮತದಾರರಷ್ಟೇ ಅಲ್ಲಿ ಈ SIR ಪ್ರಕ್ರಿಯೆಯಿಂದ ಹೊರಗುಳಿಬೇಕಾಯಿತೇ ಹೊರತು ಬಹುತೇಕ ಎಲ್ಲ ಮತದಾರರು ಈ ಮತಪಟ್ಟಿಯಲ್ಲಿ SIR ಪ್ರಕ್ರಿಯೆ ಆದ ನಂತರವೂ ಉಳ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಮುಂದಿನ ಡಿಬೇಟನ್ನು ಡೀಟೇಲ್ ಆಗಿ ಮಾಡ್ತಾ ಹೋಗೋಣ. ಯಾಕಂತ ಹೇಳಿದ್ರೆ SIR ಬಗ್ಗೆ ಇರುವಂಥ ಅನುಮಾನಗಳು ದೂರ ಆಗಬೇಕು. SIR ಮೇಲೆ ಯಾಕೆ ಆತಂಕ ಇದೆ ಅನ್ನೋ ಕ್ಲಾರಿಟಿ ಕೂಡ ಸಿಗಬೇಕು. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರ ಆಗಿರುವಂಥ ಇರ್ಷಾದ್ ಅಹಮದ್ ಅವರಿದ್ದಾರೆ. ನಮಸ್ಕಾರ. JDS ವಕ್ತಾರರು ರಿಷಿಕ್ ವಿವಾನ್ಗೌಡ ಇದ್ದಾರೆ. ನಮಸ್ಕಾರ. ನಮಸ್ತೆ. BJP ವಕ್ತಾರರು ರತನ್ ಪೂಜಾರಿ ಅವರಿದ್ದಾರೆ. ನಮಸ್ಕಾರ. ರಿಷಿಕ್ ಅವರೇ, ನೀವು ಹೇಳಿ, SIR ಅಂದ್ರೇನು, ಹೇಗಾಗತ್ತೆ, ಕಾಲಕ್ಕೆ SIR ಪ್ರಕ್ರಿಯೆ ಯಾಕೆ ಆಗಬೇಕು? ಮೇಡಮ್ ನೋಡಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತೀವಿ SIR ಅಂತ ಹೇಳಿದ್ರೆ. ಸೊ ಅಂದರೆ ಈಗ ಮತದಾರನ ಪರಿಷ್ಕರಣೆ ಇದು. ಸೊ ನಮ್ಮ ಭಾರತ ಏನು ಅಂತ ಹೇಳಿದ್ರೆ ಇಟ್ಸ್ ಎ ವೆರಿ ಡೆಮೊಕ್ರೆಟಿಕ್ ಕಂಟ್ರಿ. ನಮ್ಮಲ್ಲಿ ಮೂಲಭೂತ ಹಕ್ಕು ಅಂತ ಬಂದಾಗ ವೋಟ್ ಮಾಡೋದು ಕೂಡ ಒಂದು ಮೂಲಭೂತ ಹಕ್ಕು ಆ್ಯಸ್ ಎ ಸಿಟಿಸನ್. ಆಮೇಲೆ ಈಗ SIR ಅಂತ ಅಂದಿದ ತಕ್ಷಣ ಜನರು ಅದರ ಬಗ್ಗೆ ಏನಪ್ಪ ಇದು ಹೊಸದು, ಏನು ನಡೀತಿದೆ ಅಂತ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಈ ಹಿಂದೆ ಕಾಲಕ್ಕೆ ನಿಮಗೆ ಯಾವಾಗೆಲ್ಲ ರಿಕ್ವೈರ್ಡ್ ಇದೆಯೋ ಆ ಟೈಮಲ್ಲೆಲ್ಲ ಈ ಪರಿಷ್ಕರಣೆಗಳು ಆಗ್ತಾ ಬರ್ತಾ ಇದ್ದಾವೆ. ಸೊ ಇನ್ನು ತಾವು ಕೇಳಿದ್ರೆ ಈಗ SIR ಅಂತ ಅದ್ರ ಬಗ್ಗೆ ಒಂದು ಡೆಫಿನೇಷನ್ ಕೊಡೋಣ. SIR ಅಂದರೆ ಏನಾಗುತ್ತೆ, ಯಾವ ರೀತಿ ಆಗುತ್ತೆ ಅಂತ ಅಂದ್ಕೊಂಡು. ಈಗ ನಮಗೆಲ್ಲ ಏನು ಅಂದರೆ ಒಂದು ಎಪಿಕ್ ನಂಬರ್ ಅಂತ ಇತ್ತೀಚೆಗೆ ಬಂದಿದೆ. ಆಮೇಲೆ ನಿಮಗೆ ಒಂದು ವೋಟರ್ ID ಕಾರ್ಡ್ ಅಂತ ಇರುತ್ತೆ. ಈಗ ಸ್ಮಾರ್ಟ್ ಕಾರ್ಡ್ ಬಂದಿದೆ. ಇದ್ರ ಹಿಂದೆ ಅವತ್ತಿನ ಕಾಲಘಟ್ಟಕ್ಕೆ ಏನೊಂದು ವೋಟರ್ ಕಾರ್ಡ್ ಅಥವಾ ಒಂದು ಬುಕ್ ಅಥವಾ ಏನು ಫಸ್ಟಿಂದ ಬರ್ತಾ ಇತ್ತು ಅದು ಪರಿಷ್ಕರಣೆ ಆಗಿ ಇವತ್ತು ನಮಗೆ ಎಪಿಕ್ ಕಾರ್ಡ್ ನಂಬರ್ ಇರುವಂತಹ ಒಂದು ವೋಟರ್ ID ಕಾರ್ಡ್ ಅಂತ ಒಂದು ಬರ್ತಿದೆ. ಸೊ ಅದರಲ್ಲಿ ನಮ್ಗೆ ಏನೇನೆಲ್ಲ ಇನ್ಫಾರ್ಮೇಶನ್ ಇರುತ್ತೆ, ಒಂದು ಎಪಿಕ್ ನಂಬರ್ ಅಂತ ಅಥವಾ ಒಂದು ವೋಟರ್ ID ಇರೋ ನಮ್ಮ ನಂಬರ್ ಕೊಟ್ಟರೆ ನಾವು ಯಾವ ಒಂದು ಕ್ಷೇತ್ರಕ್ಕೆ ಸೇರಿದವರು, ಯಾವ ಒಂದು ಪಾರ್ಟ್ ಅಥವಾ ಯಾವುದೋ ಒಂದು ಬೂತಲ್ಲಿ ಸೇರಿದಂಥವ್ರು ನಾವು, ಅದು ನಮಗೆ ಯಾವ ರೀತಿ ಪ್ರಯೋಜನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಾಗಲಿ ಅಥವಾ ಕ್ಷೇತ್ರದ ಚುನಾವಣೆಗಳು ಅಂದರೆ MLA ಚುನಾವಣೆಗಳು, ಎಷ್ಟೋ ಜನಕ್ಕೆ ಈಗ ನಾವು ಲೋಕಸಭಾ ವಿಧಾನಸಭಾ ಅಂದರೆ ಅರ್ಥ ಆಗದಲ್ಲೇ ಇರ್ಬೋದು, MLA ಅಂತ ಹೇಳಿದ್ರೆ ಬೇಗ ಅರ್ಥ ಆಗುತ್ತೆ. ಸೊ ಒಂದು ವಿಧಾನಸಭೆ MLA ಎಲೆಕ್ಷನ್ ಮಾಡಬೇಕಾದ್ರೆ ರಾಜಕೀಯವಾಗಿ ನಾವು ವೋಟ್ ಮಾಡೋಕ್ಕೆ ಬೇಕಾಗುತ್ತೆ. ಆಮೇಲೆ MP ಎಲೆಕ್ಷನ್ಸ್, ಲೋಕಸಭಾ ಎಲೆಕ್ಷನ್ಸಲ್ಲಿ ಏನು ಮಾಡ್ತಿರ್ತೀವಿ ವೋಟಿಂಗ್ ನಾವು, ಅದರಲ್ಲಿ ನಮಗೆ ಈ ವೋಟರ್ ID ಕಾರ್ಡ್ ಅಂತ ಯೂಸ್ ಮಾಡ್ತಿರ್ತೀವಿ. ಸೊ ಇದು ಪರಿಷ್ಕರಣೆ ಯಾಕಾಗುತ್ತೆ, ಹೆಂಗಾಗುತ್ತೆ, ಯಾಕೆ ಆಗಬೇಕು ಅನ್ನೋ ಥರ ನೋಡೋದಾದರೆ ನೋಡಿ, ಮತದಾನ ಅನ್ನೋವಂಥದ್ದು ಯಾವುದೇ ಒಬ್ಬ ಸಿಟಿಸನ್ನ ಹಕ್ಕು. ಆ ಒಂದು ನಾವು ಮತದಾನ ಮಾಡಬೇಕಾದ್ರೆ ನಾವು ಎಷ್ಟೋ ಗೌರ್ಮೆಂಟ್ಗಳನ್ನ ಫಾರ್ಮ್ ಮಾಡೋವಂಥದಕ್ಕೆ ಇದು ಮೂಲಭೂತ. ಈ ಯಾವುದೇ ಒಂದು ಸರ್ಕಾರ ಬರಬೇಕಾದ್ರೆ, ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಾದರೂ ಆಗಲಿ, ಯಾವುದೇ ಒಂದು ಸರ್ಕಾರ ನಾವು ಚುನಾಯಿತ ಪ್ರತಿನಿಧಿಗಳು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ವೋಟಿಂಗ್ ಇಸ್ ಮ್ಯಾಂಡೇಟರಿ. ಸೊ ಈ ಒಂದು ವೋಟಿಂಗ್ ಮ್ಯಾಂಡೇಟರಿ ಪ್ಲಸ್ ಇದು ಏನು ನಮ್ಮ ಜವಾಬ್ದಾರಿ ಇದೆ, ಅದಕ್ಕೆ ನಾವು ಈ ಪರಿಷ್ಕರಣೆಗಳನ್ನ ಮಾಡಲೇಬೇಕಾಗ್ತಾ ಇರ್ತದೆ. ಯಾಕೆ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ನಾವು 5 ಜನ ಇದ್ದೀವಿ, ನಾವು 5 ಜನ ನಾವು ಭಾರತದವರ ಮೊದಲನೇದು, ಏಕೆಂದರೆ ಡು ಐ ಹ್ಯಾವ್ ದ ರೈಟ್ ಟು ವೋಟ್ ಒಂದು. ಎರಡನೇದು, ನಾನು ಯಾವುದೋ ಒಂದು ಕ್ಷೇತ್ರಕ್ಕೆ, ಇಲ್ಲಿ ನಾವು 5 ಜನರು ಒಂದೇ ಕ್ಷೇತ್ರದವರಲ್ಲ. ಈಗ ನಾನು ಯಾವುದೋ ಒಂದು RR ನಗರ ಕ್ಷೇತ್ರ ಇರ್ಬೋದು, ನಮ್ಮ ಸ್ನೇಹಿತರು ದಕ್ಷಿಣ ಕನ್ನಡದಲ್ಲಿ ಇರ್ಬೋದು, ಈ ನಮ್ಮ ಸ್ನೇಹಿತರು ಅವ್ರು ಇನ್ನೊಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ಇರ್ಬೋದು, ತಾವು ಬೇರೆ ಕ್ಷೇತ್ರದಲ್ಲಿ ಇರ್ಬೋದು, ಅವರು ಬೇರೆ ಕ್ಷೇತ್ರದಲ್ಲಿ ಇರ್ಬೋದು. ಆದರೆ ನಾವು 5 ಜನನು ಯಾವುದೋ ಒಂದು ಕ್ಷೇತ್ರದಲ್ಲಿ ಇದ್ಕೊಂಡು ಬೇರೆ ಇನ್ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನಾನೇ ವೋಟ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ರೆ ನಾನು ಅವಾಗ ಮತದಾನದಲ್ಲಿ ಒಂದು ಮೋಸ ಮಾಡ್ದಂಗೆ ಆಗುತ್ತೆ. ಸ್ವತಃ ಅದು ಇರುವಂಥದ್ದು. ಇನ್ನು
ಎರಡನೇದು ಏನಾಗುತ್ತೆ, ನಾವೆಲ್ಲ ಇಲ್ಲಿ ಖುಷಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೀವಿ, ಇಂಡಿಯನ್ಸ್ ಥರನೇ ಕಾಣಿಸ್ತಾ ಇದೀವಿ. ಆದರೆ ನಿಮ್ಮ ಮೇಲೆ ನನಗೆ ಡೌಟ್ ಇರ್ಬೋದು, ನೀವು ಯಾವುದೋ ದೇಶದಿಂದ ಬಂದಿದ್ದೀರಾ ಅಂತ. ನನ್ನ ಮೇಲೆ ಯಾರಿಗೋ ಡೌಟ್ ಇರ್ಬೋದು, ನಾನು ನೋಡಕ್ಕೆ ಇಂಡಿಯನ್ ಥರನೇ ಕಾಣಿಸ್ಬೋದು, ಆದರೆ ನಾನು ಯಾವುದೋ ದೇಶದಿಂದ ಬಂದು ಎಲ್ಲ ಡಾಕ್ಯುಮೆಂಟ್ಗಳನ್ನ ಮಾಡ್ಕೊಂಡಿರ್ಬೋದು. ಆದರೆ ಹಿಂಗೆ ಕಂಡುಹಿಡಿಯೋದು, ಇದನ್ನ ಯಾವ ರೀತಿ ಕಂಡುಹಿಡಿಯೋದು? ಈಗ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳಿರ್ತವೆ. ಈಗ ಪಾಸ್ಪೋರ್ಟ್ ಇರ್ಬೋದು, ಅಥವಾ ಆಧಾರ್ ಕಾರ್ಡ್ ಅಂತ ಈಗ ನಾವೇನು ಮಾಡ್ಕೊಂಡಿದ್ದೀವಿ, ಆಧಾರ್ ಕಾರ್ಡ್ ಇರ್ಬೋದು. ಅದರ ಜೊತೆಗೆ ಈಗ ಏನದು ವೋಟರ್ ID ಕೂಡ ಅಂತ ಒಂದಿದೆ. ಸೊ ಈ ವೋಟರ್ IDನೇ ಪರ್ಟಿಕ್ಯುಲರ್ ನಾವು ಇಟ್ಕೊಂಡು ಯಾಕೆ ಈ SIR ಪರಿಷ್ಕರಣೆ ಮಾಡಕ್ಕೆ ಹೋಗ್ತಾ ಇದೀವಿ ನಾವು ಅಂತ ಹೇಳಿದ್ರೆ, ನಿಮಗೆ ಈಗ ಪಾಸ್ಪೋರ್ಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅದು ಎವ್ರಿ ನೌ ಅಂಡ್ ದೆನ್ ನಾವು ಯೂಸ್ ಮಾಡ್ತಿರ್ತೀವಿ. ಆದರೆ ಈಗ ಒಂದು ಸರ್ಕಾರಗಳನ್ನ ಚೂಸ್ ಮಾಡುವಂಥ ಜವಾಬ್ದಾರಿ ಅಥವಾ ಒಂದು ಆಪರ್ಚುನಿಟಿ ಸಿಗೋವಂಥದ್ದು ನಿಮಗೆ ಒಂದು ವೋಟರ್ ID ಇಂದ. ಇದು ಮೇಯ್ನು. ಸೊ ಈ ವೋಟರ್ IDನ ಈ ಹಿಂದೆ ನಾವು ಸಾಕಷ್ಟು ಬಾರಿ ಈಗ 1 ವರ್ಷಕ್ಕಿರ್ಬೋದು, 5 ವರ್ಷಕ್ಕಿರ್ಬೋದು, 10 ವರ್ಷಕ್ಕಿರ್ಬೋದು ಎಲ್ಲ ಸರ್ಕಾರಗಳು ಮಾಡ್ಕೊಂಡ್ಬಂದಿದೆ. ಇದು ಆಲ್ಮೋಸ್ಟ್ ಹತ್ರ ಫಿಲ್ಟ್ರೇಷನ್ ಪ್ರಾಸೆಸ್ ಅಂತ. ಸೊ ಈ ಫಿಲ್ಟ್ರೇಷನ್ ಪ್ರಾಸೆಸ್ ಅಂತ ಹೇಳಿದಾಗ ನಿಮಗೆ ಯಾರೆಲ್ಲ ಇದ್ದಾರೆ ಅಂದರೆ ವೋಟರ್ ID ಇದೆ ಬಟ್ ಅವ್ರು ಬದುಕಿಲ್ಲ, ಅದು ಫಿಲ್ಟರ್ ಆಗುತ್ತೆ. ಯಾರು ಒಂದು ಕ್ಷೇತ್ರದಲ್ಲಿ ಇದ್ದಾರೆ ಇನ್ನೊಂದು ಕ್ಷೇತ್ರದಲ್ಲಿ ವೋಟ್ ಹಾಕ್ತಿರ್ತಾರೆ ಅಂಥದ್ದು ಫಿಲ್ಟರ್ ಆಗುತ್ತೆ. ಕೆಲವೊಂದು ಅಪ್ಡೇಟ್ ಆಗಿರಲ್ಲ, ಅದು ಫಿಲ್ಟರ್ ಆಗುತ್ತೆ. ಎಷ್ಟೋ ಜನ ಇನ್ನೂ ನಿಮಗೆ ತಗೊಂಡೇ ಇಲ್ಲ ವೋಟರ್ ID, ಅದು ಫಿಲ್ಟರ್ ಆಗುತ್ತೆ. ಆಮೇಲೆ 2 ಕಡೆ ಇಟ್ಕೊಂಡ್ಬಿಟ್ಟಿರ್ತಾರೆ, ಅದು ಫಿಲ್ಟರ್ ಆಗುತ್ತೆ. ಸೊ ಈ ರೀತಿ ಸಾಕಷ್ಟು ವಿಚಾರಗಳೇನಿರ್ತವೆ ಅದನ್ನ ಮುಂದಿನ ನೆಕ್ಸ್ಟ್ ರಿಯಾಕ್ಷನ್ಸ್ಗಳಲ್ಲಿ ನಾನು ಹೇಳ್ತೀನಿ. ಯಾವ ರೀತಿ? ರೈಟ್, ಇರ್ಷಾದ್ ಅವರು ಹೇಳಿ, ನಿಮಗೆ ಯಾಕೆ SIR ಅಂದರೆ ಭಯ? ಯಾಕೆ ಈ ಮಟ್ಟಿಗೆ ವಿರೋಧವನ್ನು ಮಾಡ್ತಾ ಇದ್ದೀರಿ? SIR ಪ್ರಕ್ರಿಯೆ ಅನ್ನೋದು ನಿನ್ನೆ ಅಥವಾ ಮೊನ್ನೆ ಆರಂಭ ಆಗಿದ್ದಿಲ್ಲ, ದೇಶದಲ್ಲಿ ಆರಂಭ ಆಗಿಬಿಟ್ಟಿದೆ. ನಾನು ಆಗಲೇ ಲಿಸ್ಟ್ ಹೇಳ್ತಾ ಇದ್ದೆ, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆ ಆಗ್ತಿದ್ದಾಗ ಕರ್ನಾಟಕಕ್ಕೂ ಮುಂದೊಂದು ದಿವಸ ಬರುತ್ತೆ ಅಂತ ಗೊತ್ತಿದ್ದಾಗ ನಿಮ್ಗೆ SIR ಬಗ್ಗೆ ಅಷ್ಟೊಂದು ಅಪನಂಬಿಕೆ ಇತ್ತು ಅನ್ನೋದಾದರೆ ನ್ಯಾಯಾಲಯದಿಂದಲೇ ಅದಕ್ಕೊಂದು ಸ್ಟೇ ತರ್ಬೋದಿತ್ತು, ಅದು ಬೇಡ ಅಂತ ಹೇಳ್ಬೋದಿತ್ತು. ನಮಗೆ ನಂಬಿಕೆ ಬರೋವರೆಗೂ ನಾವು ಆ ಪ್ರಕ್ರಿಯೆ ಒಳಗೆ ಒಳಪಡಲ್ಲ ಅಂತ ಹೇಳ್ಬೋದಿತ್ತು. ಏನು ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಇವತ್ತು SIR ಬಗ್ಗೆ ಆಗಲೇಬೇಕು. SIR ಬಗ್ಗೆ ನಮ್ದೇನು ತಕರಾರಿಲ್ಲ, ಆದರೆ ಅದರ ವಿಧಾನ ಸರಿ ಇಲ್ಲ ಅಂತ ನಾವು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀವಿ. ತಾವು ಹೇಳ್ತಾ ಇದ್ರಿ ನ್ಯಾಯಾಲಯದಲ್ಲಿ ಹೋಗಿ ನೀವು ಅದನ್ನು ಯಾಕೆ ಇದನ್ನು ಮಾಡ್ಕೊಂಡು ಬರೋಕ್ಕಾಗಿಲ್ಲ ಅಂತ. ಇವತ್ತು ಭಾಳಷ್ಟು NGOಗಳು, ಯೋಗೇಂದ್ರ ಯಾದವ್ ಇಂದ ಹಿಡಿದು ಪ್ರಶಾಂತ್ ಭೂಷಣ್ ಇಂದ ಹಿಡಿದು ದೊಡ್ಡ ದೊಡ್ಡ ಸುಪ್ರೀಂ ಕೋರ್ಟ್ನ ವಕೀಲರು ಇವತ್ತು ಸುಪ್ರೀಂ ಕೋರ್ಟಲ್ಲಿ ದಾವೆಯನ್ನು ಹೂಡಿದ್ರು. ಭಾಳಷ್ಟು ವಿಚಾರಗಳನ್ನು ಅವರು ಅಲ್ಲಿ ಬೆಳಕಿಗೆ ತಂದರು. ಅರ್ಥ ಆಯ್ತಲ್ಲ? ಸೊ SIR ಬಗ್ಗೆ ನಮ್ಗೆ ಯಾಕೆ ಒಂದು ಆ ವಿಧಾನದ ಮೇಲೆ ನಂಬಿಕೆ ಇಲ್ಲ ಅಂದರೆ, ಇವತ್ತು ಏನು ನೀವು ವೆಸ್ಟ್ ಬೆಂಗಾಲಲ್ಲಿ ನೋಡಿರ್ಬೋದು, ಬಿಹಾರಲ್ಲಿ ನೋಡಿರ್ಬೋದು, ಅಲ್ಲಿ ಯಾವ ರೀತಿ ಮಾಡಿದ್ರಿ. 1952ರಿಂದನೂ ಸುಮಾರು 7-8 ಬಾರಿ SIRಗಳಾಗಿದೆ. SIR ಏನಾಗಿಲ್ಲ ಅಂತಿಲ್ಲ, ಏನು ಈ ನಮ್ಮ ದೇಶಕ್ಕೆ ಅದು ಹೊಸದೂ ಅಲ್ಲ. ಆದರೆ ಯಾವ ರೀತಿ ಆಗಿದೆ, ಪ್ರಥಮ ಬಾರಿಗೆ ಏನು ಚುನಾವಣಾ ಆಯುಕ್ತರಾದಂಥ ಸುಕುಮಾರ್ ಸೇನ್ ಅವರು ಒಂದು ಎಲ್ಲರಿಗೂ ಅರ್ಹ ಮತದಾರರಿಗೆ ಅವ್ರದ್ದು ಏನು ಫಂಡಮೆಂಟಲ್ ರೈಟ್ಸ್ ಇದೆ ಮತ ಹಾಕೋದು, ಅದನ್ನು ಕಾಪಾಡುವಂಥ ಕೆಲಸವನ್ನು ಅವರು ಮಾಡಿದರು. ಸೊ ಯಾವುದೇ SIRನಲ್ಲಿ ಈ ಲಾಜಿಕಲ್ ಡಿಸ್ಕ್ರಿಪನ್ಸಿ ಅನ್ನೋದು ಇರಲೇ ಇಲ್ಲ. ಇದು ಇವಾಗ ಈ ಸಲ ಇವರು ಅದನ್ನು ಸೇರಿಸಿರುವಂಥದ್ದು. ಅದರಲ್ಲಿ ಏನಾಗುತ್ತೆ ಅಂದರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಎರರ್ಗಳಾಗಿರ್ಬೋದು, ಅದನ್ನು ಇವರು SIR ಟ್ರಿಬ್ಯುನಲ್ಗೆ ಕಳಿಸಿ ಅದನ್ನು ಪೆಂಡಿಂಗ್ ಇಡುವಂಥದ್ದು ಅಥವಾ ಚುನಾವಣಾ ಪ್ರಕ್ರಿಯೆಯಿಂದ ದೂರ ಇಡುವಂಥದ್ದು. ಈಗ ವೆಸ್ಟ್ ಬೆಂಗಾಲಲ್ಲಿ ಸುಮಾರು 27 ಲಕ್ಷ ಮತದಾರರನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಿಂದ ಹೊರಗಡೆ ಇಟ್ಟಿದ್ದಾರೆ. ಅವರು ಕೋರ್ಟ್ಗೆ ಹೋದರೆ ಅವ್ರು ಹೇಳ್ತಾರೆ, ಇಲ್ಲ ನೀವು ನಿಮ್ಮ ಎಲ್ಲ ಅರ್ಹತೆಗಳು ನಿಮಗಿದೆ, ಆದರೆ ಈ ಚುನಾವಣೆಗೆ ನೀವು ಮತವನ್ನು ಹಾಕೋದಕ್ಕಾಗಲ್ಲ, ಬೇಕಾದ್ರೆ ನೀವು ನೆಕ್ಸ್ಟ್ ಚುನಾವಣೆಯಲ್ಲಿ ನೀವು ಮತವನ್ನು ಹಾಕಬಹುದು ಅಂತ. ಅಂದರೆ ಇದರಲ್ಲಿ ಒಂದು ಷಡ್ಯಂತ್ರ ನಮಗೆ ಸ್ಪಷ್ಟವಾಗಿ ಅಲ್ಲ ಕಾಣಿಸುತ್ತೆ. ಅಂದರೆ ಇದು ಮುಂದಿನ ಚುನಾವಣೆಗೆ ಬಿಜೆಪಿ ಈಗಲೇ ತಯಾರಿ ನಡೆಸಿದೆ ಅಂತ ಅಲ್ಲ, ಇದು ದುರುದ್ದೇಶ ಪೂರಿತವಾಗಿದೆ. ಯಾಕೆಂದ್ರೆ ಒಬ್ಬ ಅರ್ಹ ಮತದಾರರನ್ನ ಪಟ್ಟಿಯಿಂದ ದೂರ ಇಟ್ಟು ಲಕ್ಷಗಳ ಸಂಖ್ಯೆಯಲ್ಲಿ ಇವತ್ತು ತಾವು ತಮಿಳುನಾಡಲ್ಲಿ 90 ಲಕ್ಷ ಮತದಾರರನ್ನ ದೂರ ಇಡ್ತೀರಿ ಮತದಾರ ಪಟ್ಟಿಯಿಂದ. ನೀವು ಹೇಳಬೇಕು ಅದರಲ್ಲಿ ಎಷ್ಟು ನುಸುಳುಕೋರರು ಇದ್ರು ಅಂತ. ನೀವು ಅಸ್ಸಾಮಲ್ಲಿ ಇಡ್ತೀರಿ ಹೊರಗಡೆ, ಅದರಲ್ಲಿ ನೀವು ಚುನಾವಣಾ ಆಯೋಗದವರು ಒಂದು ಸ್ಪಷ್ಟತೆಯನ್ನು ಕೊಡೋಕ್ಕಾಗಿಲ್ಲ ಎಷ್ಟು ನುಸುಳುಕೋರರು ಇದ್ರು ಅದರಲ್ಲಿ ಅಂತ. ವೆಸ್ಟ್ ಬೆಂಗಾಲಲ್ಲೂ ಅವ್ರಿಗೆ ಹೇಳೋಕ್ಕಾಗಿಲ್ಲ. ಆಮೇಲೆ ವೆಸ್ಟ್ ಬೆಂಗಾಲಲ್ಲಿ 4,000 ಮತಪಟ್ಟಿಗಳು ಇರುವಂತಹ ಒಂದು ಕಟ್ಟಡಕ್ಕೆ ಬೆಂಕಿ ಬೀಳುತ್ತೆ. ಆಮೇಲೆ ಅಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ನೀವು ಚುನಾವಣಾ ಮುಗಿದ ನಂತರ ಸರ್ಕಾರ ನಿಮ್ದು ಬಂದ ಮೇಲೆ ಸರ್ಕಾರದಲ್ಲಿ ನೀವು ಮುಖ್ಯ ಕಾರ್ಯದರ್ಶಿಗಳನ್ನಾಗಿ ಮಾಡ್ತೀರಿ. ಅಂದ್ರೆ ಇದು ನಮ್ಗೆಲ್ಲೋ ಒಂದ್ ಕಡೆ ಪ್ರಶ್ನೆ ಚಿಹ್ನೆ ಬರುತ್ತೆ ಆ ಪ್ರೊಸೆಸ್ ಮೇಲೆ. ಅಂದ್ರೆ ನಮ್ಗೇನಂದ್ರೆ ಇದು SIR ನಡಿಲೇಬೇಕು, ಅದು ಕಾಲಕ್ಕೆ ನಡೀತಾನೆ ಇದೆ. ಆದರೆ ಇವತ್ತು ಇವರೇನು ಮಾಡ್ತಾ ಇದ್ದಾರೆ, ಒಂದು ವಿಶೇಷ ಸಮುದಾಯವನ್ನು ಆ ಪಟ್ಟಿಯಲ್ಲಿ ದೂರ ಇಟ್ಟು ಅಥವಾ ಒಂದು
ಪಕ್ಷಕ್ಕೆ ಬೆಂಬಲಿತವಾದಂತಹ ಮತದಾರನ ದೂರ ಇಟ್ಟು ಅಥವಾ ವಲಸೆ ಕಾರ್ಮಿಕರು ಇರ್ಬೋದು, ಬಡವರು ಇರ್ಬೋದು, ಶೋಷಿತರು ಇರ್ಬೋದು, ಒಂದು ತಿಂಗಳ ಗಡುವು ಯಾಕೆ? ನೀವು ಇನ್ನು ಚುನಾವಣೆ ಎಲ್ಲಿದೆ ಕರ್ನಾಟಕದಲ್ಲಿ? ನೀವು ಸಾಕಷ್ಟು ಸಮಯ ಇದೆ ನಿಮ್ಮ ಹತ್ರ, ಪಾರದರ್ಶಕವಾಗಿ ನೀವು ಮಾಡಬಹುದಾಗಿತ್ತಲ್ಲ ಅದನ್ನ. ಸೊ ಈ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಅವ್ರ ಕೈಯಿಂದ ಆಗಿಲ್ಲ. ಅದಕ್ಕೆ ನಮಗೆ ಇವತ್ತು ಈ ವಿಧಾನದ ಮೇಲೆ ಇವತ್ತು ನಮಗೆ ಇದು ಇಲ್ಲ, ನಂಬಿಕೆ ಇಲ್ಲ. ರೈಟ್. ರತನ್ ಅವರೇ, ನೀವು ಹೇಳಿ. ಚುನಾವಣಾ ಆಯೋಗವನ್ನ ಬಿಜೆಪಿ ಬಳಕೆ ಮಾಡಿಕೊಂಡು SIR ಪ್ರಕ್ರಿಯೆ ಮಾಡ್ತಾ ಇದೆ, ಜೊತೆಗೆ ಮುಂದಿನ ಚುನಾವಣೆಗೆ ಈಗಲೇ ತಯಾರಿಯನ್ನ ಮಾಡ್ತಿದೆ ಅನ್ನೋದೇ ಬಿಜೆಪಿ ಮೇಲಿರುವಂತ ಗಂಭೀರ ಆರೋಪ. SIR ಇದು ಮೊದಲೇ ಬಾರಿ ನಡೀತಾ ಇರುವಂಥದ್ದಲ್ಲ. ನೆಹರು ಕಾಲದಲ್ಲೂ ನಡೆದಿತ್ತು, ಇಂದಿರಾ ಕಾಲದಲ್ಲೂ ನಡೆದಿತ್ತು, ರಾಜೀವ್ ಗಾಂಧಿ ಅವ್ರ ಕಾಲದಲ್ಲೂ ನಡೆದಿತ್ತು. ನೆಹರು ಮಾಡಿದರೆ ಸರಿ, ಇಂದಿರಾ ಗಾಂಧಿ ಅವರು ಮಾಡಿದಾಗ ಸರಿ, ರಾಜೀವ್ ಗಾಂಧಿ ಅವರು ಮಾಡಿದಾಗ ಸರಿ, ಮೋದಿಯವರ ಕಾಲದಲ್ಲಿ ಈ ಯಾವ ಕಾಲದಲ್ಲೂ ಕೂಡ ಯಾರು ಸರ್ಕಾರದವ್ರು ಮಾಡಿದ್ದಲ್ಲ, ಚುನಾವಣಾ ಆಯೋಗನೇ ಮಾಡಿದ್ದು. ಆದರೆ ಆವಾಗ ಮಾಡಿದ್ದು ಸರಿ ಇತ್ತು. ಇವಾಗ ಮಾತ್ರ ಮೋದಿಯವರ ಕಾಲದಲ್ಲಿ ಅದೇ ಚುನಾವಣಾ ಆಯೋಗ, ಇವರೇನು ಹೇಳ್ತಾರಲ್ಲ ನಾವು 1947 ಸಿಸ್ಟಮ್ಮು ಅದನ್ನೆಲ್ಲ ಹುಟ್ಟಾಕ್ದವರು ಮಾಡ್ಕೊಂಡು ಬಂದಿದ್ದೇವಂತ, ಅದೇನು ಹಿಂದಿತ್ತು ನಡ್ಸ್ಕೊಂಡು ಬಂದಿದ್ದಾರೆ, ವಾಟ್ ಎವರ್ ಇಟ್ ಮೇ ಬಿ, ಆಯಿತಾ. ಅದೇ ಚುನಾವಣಾ ಸಂಸ್ಥೆಗಳು ಇವಾಗ ಇವರು ಅಧಿಕಾರದಲ್ಲಿಲ್ವಲ್ಲ, ಏನು ಹೇಳಿ, ಅಧಿಕಾರದಲ್ಲಿಲ್ವಲ್ಲ ಇವಾಗ, ಆವಾಗ ಇವರಿಗೆ ಅದೇ ಚುನಾವಣದ ಇದು ವ್ಯವಸ್ಥೆ ಮೇಲೆ ನಂಬಿಕೆ ಬರಲ್ಲ. ನಂಬರ್ 1. ಎರಡನೇದಾಗಿ SIR ಅನ್ನುವಂಥದ್ದು ಅರ್ಹ ಮತದಾರರನ್ನ ಇಟ್ಟು ಅನರ್ಹ ಮತದಾರರನ್ನ ತೆಗೆಯುವುದು ಹೊರತು, ಇದರಲ್ಲಿ ಅರ್ಹ ಮತದಾರರನ್ನ ಇಟ್ಟು ಅನರ್ಹ ಮತದಾರರನ್ನು ತೆಗೆಯೋದು ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ, ಆಯಿತಾ. ಲೈಕ್ ಇವಾಗ ನಾನು ಹೇಳ್ತೀನಿ, ಕೆಲವೊಂದು ನೀವು ಬೆಂಗಳೂರಲ್ಲೇ ತಗೊಂಡ್ರೆ ಒಂದು ಕ್ಷೇತ್ರ ಅಂತ ಇಟ್ಕೊಳ್ಳಿ, ಯಾವುದೊಂದು ಕ್ಷೇತ್ರ, ಹೆಸರು ಬೇಡ, ಒಂದು 15ರಿಂದ 20 ಸಾವಿರ ವೋಟ್ಗಳು ಈ ಬೆಂಗಳೂರಲ್ಲಿದೆ ಒಂದು ಕ್ಷೇತ್ರದಲ್ಲಿ, ಕೇರಳದಲ್ಲಿ ಒಂದು ಕೇರಳದವರು ಬಂದು ಹಾಕ್ತಾರೆ. ಆ ಎಲೆಕ್ಷನ್ ಹಿಂದಿನ ದಿನ ಅಥವಾ ಒಂದು ವಾರದ ಹಿಂದೆ ಇಲ್ಲಿ ಬಂದು ಸೆಟ್ಲ್ ಆಗ್ತಾರೆ, ಇಲ್ಲಿ ಬಂದು ಓಟ್ ಹಾಕ್ತಾರೆ, ಓಟ್ ಆದ ತಕ್ಷಣನೇ ಹೋಗ್ಬಿಡ್ತಾರೆ. ಅಂಥ ಮತದಾರರನ್ನು ನಾವು ಇಡಬೇಕಾ ಅಲ್ವಾ? ಮೂಲಭೂತವಾದ ಪ್ರಶ್ನೆ ಇದು. ಅಷ್ಟೇ ಅಲ್ಲ, ಇದು ಎಲ್ಲಿ ಬೇಕಾದರೂ ಕೂಡ ಆದ್ರೂ ಇದೇ TMC ಅಧಿಕಾರದಲ್ಲಿದ್ದಾಗ, ಅದಕ್ಕಿಂತ ಹಿಂದೆ TMC ಅಧಿಕಾರದಲ್ಲಿದ್ದಾಗ ಇದೇ ಮಮತಾ ಬ್ಯಾನರ್ಜಿ ಏನು ಆರೋಪ ಮಾಡ್ತಿದ್ರು ಗೊತ್ತಾ, ಕಾಂಗ್ರೆಸ್ ಅವ್ರ ಮೇಲೆ ಮತ್ತು ಇವರು ಕಮ್ಯುನಿಸ್ಟರ ಮೇಲೆ. ಇವರು ಬಾಂಗ್ಲಾದೇಶಿಯವರನ್ನು ಇಲ್ಲಿಗೆ ಬರೋಕ್ಕೆ ಬಿಡ್ತಾ ಇದ್ದಾರೆ, ಪ್ರತಿ ಚುನಾವಣೆಗೂ ಒಂದು 2-3 ಲಕ್ಷ ಜನ ಆ ಕಡೆಯಿಂದ ಬರ್ತಾರೆ, ಓಟ್ ಹಾಕ್ತಾರೆ, ಇವ್ರನ್ನ ಗೆಲ್ಲಿಸ್ತಾರೆ, ವಾಪಸ್ ಹೋಗ್ತಾರೆ, ಇಲ್ಲ ಹೆಚ್ಚಿನ ಜನ ಬಂದವರೆಲ್ಲ ಇಲ್ಲೇ ಉಳ್ಕೊಂತಾರೆ ಅಂತ ಹೇಳ್ಕೊಂಡು ಹೋರಾಟ ಮಾಡಿದವರು TMCಯ ಮಮತಾ ಬ್ಯಾನರ್ಜಿ ಅವರು. ಇದೇ TMC ಅವರು ಇದ್ದಾಗ ಇದೇ SIR ಮಾಡದಿದ್ರೆ ವಿರೋಧ ಮಾಡ್ತಾರೆ, ಆಯ್ತಾ. ಆದ್ರಿಂದಾಗಿ ಎಲ್ಲೋ ಒಂದು ಕಡೆ ಈ ಹಿಂದೆ ಕೂಡ ಹಲವಾರು ಬಾರಿ SIR ನಡೆದಿತ್ತು. ಆದರೆ ಇವಾಗ ಕಾಂಗ್ರೆಸ್ನವರು ಹಾಗೂ ವಿರೋಧ ಪಕ್ಷದವರು ಇದಕ್ಕೆ ತುಷ್ಟೀಕರಣವನ್ನ ಮಾಡ್ತಾ ಒಂದು ಕೋಮು ಬಣ್ಣವನ್ನ ಲೇಪನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಹಲವು ಕಡೆ ಹೋಗಿ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇದು ಮುಸ್ಲಿಂ ವಿರೋಧ ಮಾಡ್ತಿದ್ದಾರೆ, ಇವರು ದಲಿತರ ಓಟುಗಳನ್ನ ತೆಗಿತಿದ್ದಾರೆ, ಈ ತರದ ಒಂದು ಅಪ್ಪಟ ಹಸಿ ಸುಳ್ಳುಗಳನ್ನ ಅವರಿಗೆ ಹೇಳುವ ಮೂಲಕ ಏನ್ ಮಾಡ್ತಾರೆ, ಅವರಲ್ಲಿ ಒಂದು ಫಿಯರ್ ಕಾನ್ಶಿಯಸ್ನೆಸ್ ಅನ್ನ, ಅಂದ್ರೆ ಭಯವನ್ನ ಹುಟ್ಟಿಸುವಂತ ಕೆಲಸ ಮಾಡ್ತಿದ್ದಾರೆ. ಆದ್ರೆ ನಾನು ಇವತ್ತು ಒಂದನ್ನ ಹೇಳಲಿಕ್ಕೆ ಬಯಸ್ತೀನಿ, ನಾನು ಚುನಾವಣಾ ಆಯೋಗದ ಪ್ರತಿನಿಧಿ ಅಲ್ಲ, ಆದ್ರೆ ಒಂದು ಮಾತ್ರ ಎಲ್ಲರಿಗೂ ಅಶ್ಯೂರೆನ್ಸ್ ಕೊಡ್ಲಿಕ್ಕೆ ಬಯಸ್ತೀನಿ. ಏನಂತ ಹೇಳಿದ್ರೆ, ಈ SIR ನಲ್ಲಿ ಅರ್ಹ ಮತದಾರರು ಉಳಿತಾರೆ, ಅನರ್ಹ ಮತದಾರರು ಮಾತ್ರ ಹೋಗ್ತಾರೆ. ಅದರಿಂದಾಗಿ ಅರ್ಹ ಮತದಾರರು ಯಾರ್ಯಾರಿದ್ದಾರೋ ಅವರು ಒಂದು ಚೂರು ಒಂದಿನಿತು ಇದು ಭಯಪಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಅಶ್ಯೂರೆನ್ಸ್ ಅನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ರೈಟ್. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಈ ರೀತಿ ಅಪ್ರಾಮಾಣಿಕ SIR ಪ್ರಕ್ರಿಯೆ ಅನ್ನುವಂಥ ಪದಪ್ರಯೋಗ ಆಗುತ್ತೆ ಅಂದರೆ ಅಷ್ಟು ಸುಲಭದಲ್ಲಿ ಏನಾಗಲ್ಲ. ನಾನು ಆಗಲೇ ಲಿಸ್ಟ್ ಹೇಳ್ತಾ ಇದ್ದೆ. UPಯಲ್ಲಿ 2.89 ಕೋಟಿ, ಕೇರಳದಲ್ಲಿ 9 ಲಕ್ಷ ಮತದಾರರು, ಛತ್ತೀಸ್ಗಢದಲ್ಲಿ 27.34, 27,36,000, ಇನ್ನು ರಾಜಸ್ಥಾನದಲ್ಲಿ 42 ಲಕ್ಷ, ಮಧ್ಯಪ್ರದೇಶದಲ್ಲಿ 43 ಲಕ್ಷ ಮತಪಟ್ಟಿಯಿಂದ ವಂಚಿತರಾಗಿದ್ದಾರೆ ಅಥವಾ ಅವರು ಮತದಾನ ನೆಕ್ಸ್ಟ್ ಮಾಡೋಂಗಿಲ್ಲ ಅನ್ನೋದಾದರೆ, ಈ ಪರಿಷ್ಕರಣೆಯಿಂದ ಹೊರಗುಳಿದಿದ್ದಾರೆ ಅಂದರೆ ಅವರೆಲ್ಲ ಇಂಡಿಯನ್ಸ್ ಅಲ್ಲ ಅಂತನ ಅಥವಾ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂತನ ನಾವು ಏನಂತ ಅರ್ಥ ಮಾಡ್ಕೋಬೇಕು? ಮೇಡಮ್ ನೋಡಿ, ಒಂದು ಜವಾಬ್ದಾರಿಯುತವಾಗಿರುವಂಥ ಆಡಳಿತ ಪಕ್ಷದಲ್ಲಿರುವಂಥ ಕಾಂಗ್ರೆಸ್ ಅವರು ಈ ಇಷ್ಟೆಲ್ಲ ಎಕ್ಸಾಂಪಲ್ಸ್ನ ಕೊಟ್ಬಿಟ್ಟು ಏನು ನರೇಷನ್ ಸೆಟ್ ಮಾಡ್ತಾ ಇದ್ದಾರೆ ಅಂದರೆ SIR ಪ್ರಕ್ರಿಯೆ ಪ್ರಾಬ್ಲಮ್ ಇದೆ ಅಂತನಾ,
SIR ಇಟ್ಸೆಲ್ಫ್ ಈಸ್ ಎ ಪ್ರಾಬ್ಲಮ್ ಅಂತನ, ಅಥವಾ ಕರ್ನಾಟಕದಲ್ಲಿ ಯಾರೆಲ್ಲ ಅರ್ಹ ಮತದಾರಿದಾರೋ ನೀವೆಲ್ಲ ಕೈ ಬಿಟ್ಟು ಹೊಡ್ಬಿಡ್ತೀರಾ, ನೀವು ಡಿಲೀಟ್ ಆಗ್ಬಿಡ್ತೀರಾ ಅಂತ ಭಯ ಹುಟ್ಟಿಸ್ತಾ ಇದ್ದಾರಾ, ಅಥವಾ ಯಾರಿಗೆಲ್ಲ ವೋಟಿಂಗ್ ಪವರ್ ಇದೆಯೋ ನಿಮ್ಗೆ ವೋಟಿಂಗ್ ಪವರ್ ಇಲ್ಲ ಕಿತ್ಕೊಂಡ್ಬಿಡ್ತೀವಿ ನಾವು ಅಂತ ಎದುರಿಸ್ತಾ ಇದ್ದಾರೆ? ಏನು ವಾಟ್ ನರೇಷನ್ ದೇ ಆರ್ ಸೆಟ್ಟಿಂಗ್? SIR ಗುಡ್, ಅವ್ರ ಪ್ರಕಾರ ನಾನು ಹೇಳ್ತೀನಿ SIR ಬಗ್ಗೆ ಅವ್ರಿಗೆ ಆಕ್ಷೇಪ ಇಲ್ಲ, ಪ್ರಕ್ರಿಯೆ ಬಗ್ಗೆ ಅಸಮಾಧಾನ ಇದೆ. ಆಯ್ತು, ಫೈನ್. ಈಗ ಅಧಿಕಾರದಲ್ಲಿ ಯಾರಿದ್ದಾರೆ? ಈಗ ರಿನಮಿನೇಷನ್ ತಾವು ಕೊಡ್ತೀರಲ್ವಾ ಕರ್ನಾಟಕ ಸರ್ಕಾರದವರು, ಯಾರನ್ನ ಇದಕ್ಕೆ ಇನ್ವಾಲ್ವ್ ಮಾಡಿಸ್ತಾ ಇದ್ದೀರಾ? ಸೊ ಒಂದು ಜವಾಬ್ದಾರಿಯುತವಾಗಿರುವ ಸರ್ಕಾರದವರಾಗಿದ್ರೆ ತಾವು ಏನ್ ಮಾಡಬೇಕಾಗಿತ್ತು? ಆಪೋಸಿಟ್ ನಾವು ಕುತ್ಕೊಂಡು ಅವ್ರಿಗೇನು ಟ್ರೈನಿಂಗ್ ಕೊಡ್ತಾ ಇಲ್ವಲ್ಲ, ನೀವೇ ಟ್ರೈನಿಂಗ್ ಕೊಡಿ. ನಿಮಗೆ SIR ಪ್ರಕ್ರಿಯೆ ಏನ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಸಾಕಷ್ಟು BLA 1 BLA 2ಗಳನ್ನ BLOಗಳನ್ನೆಲ್ಲ ನೀವು ನೇಮಕ ಮಾಡ್ಕೊಂಡು ಸಾಕಷ್ಟು ಟ್ರೈನಿಂಗ್ ಕೊಡ್ತಾ ಇದ್ದೀರಲ್ವಾ, ಅದೇ ರೀತಿನೇ ಎಜುಕೇಟ್ ಮಾಡಿ. ಒಂದು ಈಗ ನೀವು ಬೋಗಸ್ ಅಡ್ವರ್ಟೈಸ್ಮೆಂಟ್ಗಳನ್ನ ಟಿವಿಲಿ ಕೊಡೋ ಬದಲು ನಿಮ್ಮ ಸರ್ಕಾರದ ಶೂನ್ಯ ಸಾಧನೆಯಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಓಡಾಡ್ತಾ ಇದ್ರಲ್ವಾ, ಒಂದು 4-5 ಟಿವಿ ಅಡ್ವರ್ಟೈಸ್ಮೆಂಟ್ ಕೊಡಿ ಸ್ವಾಮಿ. ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿಲ್ಲ SIR ಬಗ್ಗೆ, ನೀವು ಎಜುಕೇಟ್ ಮಾಡ್ಬೋದಾಗಿತ್ತಲ್ಲ, ಮಾಡಿ. SIR ಪ್ರಕ್ರಿಯೆ ಹಿಂಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ ಒಂದು 2-3 ಅಡ್ವರ್ಟೈಸ್ಮೆಂಟ್ ಕೊಡಿ ಟಿವಿಲಿ. ನಿಮಗೆ ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಕಾರ್ಯಕ್ರಮಗಳನ್ನ ಮಾಡಬೇಕಾಗಿತ್ತು, ಮಾಡಿ. ಆಮೇಲೆ ನಿಮಗೆ ಏನದು ಎಲ್ಲದಕ್ಕೂ ಈಗ ನಿಮ್ಮ ಕುಂದುಕೊರತೆಗಳಿದ್ರೆ ಇಂಥ ನಂಬರ್ಗೆ ಸಂಪರ್ಕಿಸಿ ಅಂತ ನೀವು ಕೊಡ್ಬೋದಾಗಿತ್ತು. ಪ್ಲಸ್ ಈಗ ಹೆಂಗಿದ್ರು ಪುಕ್ಸೆಟ್ಟೆ ಗ್ಯಾರಂಟಿ ಸಮಿತಿ ಕತೆ ಕಾಯಕ್ಕೆ ಒಂದು ಸಮಿತಿ ಮಾಡ್ಕೊಂಡಿದ್ದೀರಲ್ವಾ, ಅವ್ರನ್ನ ಇಟ್ಕೊಳ್ಳಿ. ಈಗ BLA 1 BLA 2ಗಳನ್ನ ಇಟ್ಕೊಂಡು ಅದ್ರ ಜೊತೆಗೆ ರಿನ್ಯುಮರೇಷನ್ ಕೊಟ್ಬಿಟ್ಟು ಯಾರೆಲ್ಲ ನೀವು ತಗೊಂಡು ಮಾಡ್ತಾ ಇದ್ರಲ್ವಾ ಅವ್ರಿಗೂ ಪ್ರಾಪರ್ ಕೋಚಿಂಗ್ ಕೊಟ್ಬಿಟ್ಟು ಇಟ್ಕೊಳ್ಳಿ. ಇಷ್ಟೆಲ್ಲ ಇಟ್ಕೊಂಡು ಆಮೇಲೆ ನಮ್ಮ ಸ್ನೇಹಿತರು ಒಂದು ಮಾತು ಹೇಳಿದ್ರು, ಎಲೆಕ್ಷನ್ 2028 ಇದೆ ಅಂತ. ಸೊ ಎಲೆಕ್ಷನ್ 2028 ಇರಬೇಕಾದ್ರೆ ಈಗ ತಮಗೇನಾದ್ರು ಒಂದು ವೇಳೆ ಈ SIR ಪ್ರಕ್ರಿಯೆಯಲ್ಲಿ ಅವ್ಯವಹಾರಗಳು ನಡೆದ್ಬಿಟ್ಟಿದೆ ಅಥವಾ ಇದರಲ್ಲಿ ಏನೋ ಒಂದು ಗೋಲ್ಮಾಲ್ ಆಗ್ಬಿಟ್ಟಿದೆ, ನಮಗೆ ನಂಬಿಕೆ ಇಲ್ಲ ಪ್ರಾಸೆಸ್ ಮೇಲೆ ಅಂತ ಏನಾದ್ರು ಇದ್ರೆ ನಿಮಗೆ ಇನ್ನೂ ಇದನ್ನ ರಿವೈಸ್ ಮಾಡ್ಬೋದು, ಮತ್ತಿನ್ನೊಂದು ಸತಿ ಮಾಡ್ಬೋದು. ಇನ್ನೂ 2028 ದೂರದಲ್ಲಿದೆ, ನೀವು ಮಾಡ್ಕೊಳ್ಳಿ. ಒಂದು ಸತಿ ಇಲ್ಲ, 2 ಸತಿ ಇಲ್ಲ, 3 ಸತಿ ಮಾಡ್ಕೊಳ್ಳಿ. ಎಲ್ಲ ಸ್ಟೇಟ್ ಗೌರ್ಮೆಂಟ್ಗೂ ರೈಟ್ಸ್ ಇದೆ, ಮಾಡಿ ನೀವು. ಇದು ಒಂದು. ಎರಡನೇದು ಇವ್ರು ಎಕ್ಸಾಂಪಲ್ ಕೊಡುವಂಥದ್ದು ಏನು, ವೆಸ್ಟ್ ಬೆಂಗಾಲಲ್ಲಿ ಇಷ್ಟು ಜನ ಹೋಗ್ಬಿಟ್ರು, ತಮಿಳುನಾಡಲ್ಲಿ ಇಷ್ಟು ಜನ ಹೋಗ್ಬಿಟ್ರು, ಮತ್ತು ಸ್ಟೇಟಲ್ಲಿ ಇಷ್ಟು ಜನ ಹೋಗ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವರು ಕೊಡ್ತಾ ಇರೋ ಎಕ್ಸ್ಪ್ಲನೇಷನ್ ಏನು, ಅವ್ರಿಗೆಲ್ಲ ಇವಾಗ ವೋಟಿಂಗ್ ಪವರ್ ಹೊರಟೋಯ್ತು, ಅದರಿಂದನೇ ನಾವು ಬೇರೆ ಗೌರ್ಮೆಂಟ್ಗಳು ಗೆದ್ಬಿಟ್ಟಿದೆ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಅದನ್ನ ತಾವು ಹೇಳೋದಾದ್ರೆ ಈಗ ಡೆಲ್ಲಿಲಿ 0 ತಗೊಂಡಿದ್ರೆ ಕಾಂಗ್ರೆಸ್ ಅವರು, ನಾಟ್ ಇವನ್ ಒಂದು ಸಿಂಗಲ್ MLA. ಅಲ್ಲಿ ಯಾವ SIR ಪ್ರಕ್ರಿಯೆ ಆಗಿತ್ತು, ನಿಮ್ ಯೋಗ್ಯತೆ ಒಂದು MLA ಗೆದ್ಬೋದಾಯ್ತಲ್ಲ, ಅಲ್ಲಿ ಡೆಲ್ಲಿಲಿ ಯಾಕೆ ಬರೀ 0 ಕುತ್ಕೊಂಡಿದ್ರ? ಯಾವ್ಯಾವ ಸ್ಟೇಟ್ಗಳಲ್ಲಿ ನೀವು ಕಾಂಗ್ರೆಸ್ 1, 2, 3 ಸಿಂಗಲ್ ಡಿಜಿಟ್ ತಗೊಂಡು ಕುತ್ಕೊಂಡಿದ್ರಲ್ಲ ಅಲ್ಲೆಲ್ಲ SIR ಪ್ರಕ್ರಿಯೆನೇ ಆಗಿತ್ತಾ? ವೋಟ್ ಚೋರಿ ಅಂತ ಒಂದು ಬೊಗಳೆ ಬಿಟ್ಕೊಂಡು ಓಡಾಡಿದ್ರೆ ಅದರ ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ಈ SIR ಹಿಡ್ಕೊಂಡು ಕುತ್ಕೊಂಡಿದ್ದೀರಾ. ಇನ್ನು ಇದ್ರದ್ದು ಮುಂದುವರೆದ ಭಾಗವಾಗಿ ತಾವೊಂದು ಟೆಕ್ನಿಕಲ್ ಕ್ವಶನ್ ಕೇಳಿದ್ರಿ. ಒಂದು ವೇಳೆ ಈಗ SIR ಇಂದ ಯಾರಾದರೂ ಅನರ್ಹರಾಗಿರ್ತಾರೆ ಅಂತಂದ್ರೆ ಅವರೆಲ್ಲ ಹಾಗಾದ್ರೆ ಇನ್ಫಿಲ್ಟ್ರೇಟರ್ಸ್ ಅಥವಾ ಅವರೆಲ್ಲ ನಮ್ಮ ದೇಶದವರಲ್ವಾ? ಸಿ ದಟ್ಸ್ ಎ ವೆರಿ ಗುಡ್ ಟೆಕ್ನಿಕಲ್ ಕ್ವಶನ್. ಆನ್ಸರ್ ನೀವೇನು ಕೇಳ್ತಾ ಇದ್ದೀರಾ, ಅವ್ರು ಯಾರು ನಮ್ಮ ಭಾರತದವ್ರು ಅಲ್ವಾ ಇದೆಯಾ ಅಂತ ಅಂದ್ಬಿಟ್ಟು ನಾವು ಯಾವುದು ಹೇಳಕ್ ಬರಲ್ಲ ಇಮಿಡಿಯೇಟ್ ಆಗಿ, ಬಿಕಾಸ್ ವಿ ಹ್ಯಾವ್ ಟು ಗೋ ಥ್ರೂ ದ ಡಾಕ್ಯುಮೆಂಟ್ಸ್. ಒಂದು ಅದಕ್ಕೆ ಅಂತಲೇ ಏನು ಆಪ್ಷನ್ ಇದೆ, 12 ರಿಂದ 15 ಡಾಕ್ಯುಮೆಂಟ್ಸ್ ನಿಮಗಿದೆ, ವ್ಯಾಲಿಡ್ ಡಾಕ್ಯುಮೆಂಟ್ಸ್. ಇಫ್ ಯು ಕ್ಯಾನ್ ಪ್ರೂವ್ ಯುವರ್ ಸೆಲ್ಫ್ ಅಂದ್ರೆ ಒಂದು ಕೊಡ್ಬೇಕಷ್ಟೇ. ಆಮೇಲೆ ಜನ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ 10 ಅಂದ್ಬಿಟ್ರ 15 ಅಂದ್ಬಿಟ್ರ ಅಥವಾ ಕಾಂಗ್ರೆಸ್ ಅವರು 15 ಡಾಕ್ಯುಮೆಂಟ್ ಹುಡುಕೊಂಬನ್ನಿ ಅಂತ ಎದುರಿಸ್ತಾವ್ರ ಅಂತಂದ್ರೆ ಹಂಗೆ ಎದುರ್ಕೊಳಕ್ ಹೋಗ್ಬಿಡಿ. 12 ರಿಂದ 15 ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅದು ಯಾವ್ದು ಬೇಕಾದ್ರೂ ರಿಲೆವೆಂಟ್ ಆಗಿರುವಂತ ಡಾಕ್ಯುಮೆಂಟ್ ಇರ್ಬೋದು, ಅವ್ರು ಕೇಳಿರುವಂಥದ್ದು. ಅಂಥದ್ದೊಂದು ಡಾಕ್ಯುಮೆಂಟ್ ತಾವು ತೋರಿಸ್ಬಿಟ್ಟು ನಾನು ಈ ವೋಟರ್ ID-ಗೆ ಎಲಿಜಿಬಲ್ ಇದ್ದೀನಿ ಅನ್ನೋ ಥರ ನೀವು ತೋರಿಸ್ಕೊಂಡ್ರೆ ಸಾಕು, ನಿಮ್ದು ಏನೂ ಚೇಂಜಸ್ಗಳು ಆಗಲ್ಲ. ಒಂದು. ಎರಡನೇದು, ನೀವು ಈಗ ಕೆಲವ್ರಿಗೆ ಡೌಟ್ಸ್ ಇರ್ಬೋದು, ನಾನು ಮನೆ ಇಲ್ಲಿದೆ, ವೋಟರ್ ID ಅಲ್ಲೆಲ್ಲೋ ವೋಟ್ ಹಾಕ್ತಾ ಇದ್ದೀನಿ, ನಾನು ಬೇರೆ ರಾಜ್ಯದವರು ಬಟ್ ಇಲ್ಲಿಗೆ ಬಂದಿದ್ದೀನಿ, ಬಟ್ ಇಲ್ಲಿದ್ದರೆ ಇಲ್ಲಿದ್ದೀನಿ, ವೋಟರ್ ID ಮಾಡ್ಕೊಂಡಿದ್ದೀನಿ ಅಂತ ನೀವು ಏನೇನೋ ಜಸ್ಟಿಫಿಕೇಶನ್ ಕೊಡಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳೆಲ್ಲ ಇರ್ತಾವೆ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು, ಅಷ್ಟನ್ನೂ ತಾವುಗಳು ಕೊಡಬಹುದು. ಆಮೇಲೆ ಅಟ್ ದ ಎಂಡ್ ಆಫ್ ದ ಡೇ ನೀವೇ ಸ್ವಯಂ ಘೋಷಣೆ ಮಾಡ್ಕೋಬಹುದು, ನಾನು ಬೆಂಗಳೂರಿನಲ್ಲಿ ವೋಟ್ ಹಾಕ್ಬೇಕಾ, ಬೇರೆ ರಾಜ್ಯದಲ್ಲಿ ವೋಟ್ ಹಾಕ್ಬೇಕಾ, ಅಥವಾ ಬೇರೆ ಜಿಲ್ಲೆಯಲ್ಲಿ ವೋಟ್ ಹಾಕ್ಬೇಕಾ, ಬೇರೆ ಕ್ಷೇತ್ರದಲ್ಲಿ ವೋಟ್ ಹಾಕ್ಬೇಕಾ ಅಂತ ತಾವೇ ಡಿಸೈಡ್ ಮಾಡ್ಕೋಬಹುದು. ಯಾರು ಹೇಳಲ್ಲ ನಿಮ್ಗೆ ನೀವು ಇಲ್ಲೇ ಇರ್ರಿ ಅಂತ ಯಾರು ಹೇಳಲ್ಲ. ಆಮೇಲೆ ಇನ್ನೊಂದು ನಮ್ಮ ಸ್ನೇಹಿತರು ಇನ್ನೊಂದು ಪಾಯಿಂಟ್ ಹೇಳಿದ್ರು, ಹೆಸರು ಚೇಂಜಸ್ ಆಗೋಗ್ಬಿಡುತ್ತೆ, ಆಮೇಲೆ ಕೋಮು ಗಲಭೆ, ಶೋಷಿತರು. ಏನು ವೋಟರ್ ID ಮೇಲೆ ಬರ್ದಿರ್ತದ ಇವರು ಶೋಷಿತರು, ಇವರು ಹಿಂದುಳಿದವರು, ಇವರು ಅಹಿಂದ, ಇವರು ಕೋಮು ಅಂತ. ಅದಕ್ಕೆ ಏನಾದ್ರು ವೋಟರ್ ID ಬ್ಲೂ ಕಲರ್, ರೆಡ್ ಕಲರ್, ಸಫ್ರನ್ ಕಲರ್ ಎಲ್ಲ ಇರ್ತವ. ಏನ್ರಿ ಮಾತಾಡ್ತೀರಾ ನೀವು? BLA 1 BLA 2 BLOಗಳ ಹತ್ರ ಇರೋ ಪಟ್ಟಿಯಲ್ಲಿ ಏನಾದ್ರು ಸ್ಯಾಫ್ರಾನ್ ಕಲರ್ ಇರ್ತದೆ, JDS ಒಂದು ಗ್ರೀನ್ ಕಲರ್ ಇರ್ತದೆ, ಕಾಂಗ್ರೆಸ್ ಅವ್ರದ್ದು ಕೈ ಇರೋ ಕಲರ್ ಎಲ್ಲ ಇರ್ತದ. ಏನ್ರಿ ಮಾತಾಡ್ತೀರಾ ನೀವು ಕಾಂಗ್ರೆಸ್ ಅವರು? ಟೆಕ್ನಿಕಲಿ SIR ಹೆಂಗೆ ನಡೆಯುತ್ತೆ, ಜೆನ್ಯೂನ್ ವೋಟರ್ಸ್ ಡೆಫಿನೆಟ್ಲಿ ಇದರಿಂದ ವಂಚಿತರಾಗೋದಿಲ್ಲ ಅನ್ನೋದಕ್ಕೆ ಅವರೊಂದು ಟೆಕ್ನಿಕಲ್ ರೀಸನ್ಸೇ ಕೊಟ್ಟರು. ಟೆಕ್ನಿಕಲಿ ನೀವೇ ಹೇಳಿ, ಈ ಕಾರಣಕ್ಕೆ ನಾವು SIR ಒಪ್ಕೊಳ್ಳಲ್ಲ. ನೋಡಿ, ಇವತ್ತು ಸ್ಪಷ್ಟವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಇವತ್ತು BLOಗಳ ಮೇಲೆ ಯಾವ ರೀತಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಯಾಕೆ ಬಿಹಾರದಲ್ಲಿ ಸುಮಾರು 30 ರಿಂದ 40 BLOಗಳು ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೋತಾರೆ? ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು?
ಇಡೀ ಭಾರತ ದೇಶದಲ್ಲಿ ನೂರಾರು BLOಗಳು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು, ಯಾಕೆ ಅವರು ಆ ಕೆಲಸದ ಒತ್ತಡದಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಡೆತ್ ನೋಟ್ಗಳನ್ನು ಬರೆದು ಅವರು ಇವತ್ತು ಸಾವಿಗೆ ಈಡಾಗಿದ್ದಾರೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒತ್ತಡ ಇದೆ, ಒಂದು ವಿಶೇಷವಾದಂತಹ ಒಂದು ಮಾರ್ಗದರ್ಶನದ ಅಡಿನಲ್ಲಿ ಅವ್ರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಇದು ಸ್ಪಷ್ಟವಾಗ್ತದೆ. ಇವತ್ತು 2002 ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇರಬೇಕು ಅನ್ನುವಂಥ ಬೇಸ್ ಲೈನ್ ಮೇಲೆ, ಯಾಕಂದರೆ ಇದಕ್ಕಿಂತ ಮುಂಚೆ SIR ಆಗಿದ್ದು 2002ರಲ್ಲಿ. ಸೊ 2002ರಲ್ಲಿ ನಿಮ್ಮ ಮತದಾರ ಪಟ್ಟಿಯಲ್ಲಿ ಹೆಸರು ಇದ್ದರೆ ನೀವು ಇವಾಗ ಈ 2025ರಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರಿದ್ದರೆ ನೀವು ಕ್ಯಾಟಗರಿ 1ಗೆ ಬರ್ತೀರಿ. ಇಲ್ಲಾಂದರೆ ನೀವು ಇಲ್ಲ ಅಂದರೆ ನಿಮ್ಮ ರಿಲೇಟಿವ್ ಹೆಸರುಗಳನ್ನು ಅದನ್ನು ಇಟ್ಟು ಬರೆದು ನೀವು ನಿಮ್ಮ ಇದನ್ನು ಪ್ರೂವ್ ಮಾಡಬೇಕಾಗ್ತದೆ. ಸೊ 87ಗಿಂತ ಮುಂಚೆ ಯಾರ್ಯಾರು ಬಾರ್ನ್ ಆಗಿದ್ದಾರೆ ಅವರು 2002ಕ್ಕೆ ಮತದಾರರಿಗೆ ಅರ್ಹರಾಗಿರ್ತಾರೆ. ಸೊ ಅವಾಗ ಅವರು ಆ ಪಟ್ಟಿಯಲ್ಲಿ ಹೆಸರಿದ್ರೆ ಇವಾಗ ಆ ಎರಡನ್ನ ತಾಳೆ ಮಾಡಿ ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ಏನು ಮಿಸ್ಟೇಕ್ ಇರುತ್ತೆ ಅವರೆಲ್ಲರನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ ಹಾಕ್ತಾರೆ ಇವರು. ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ ಹಾಕಿದ್ಮೇಲೆ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಹೇಳೋದೇ ಹಂಗೆ ಎಕ್ಸ್ಪೀರಿಯನ್ಸ್ ಆದ್ರೆ ವಾದ ಮಾಡಿದ್ರೆ ಒಂದು ಮೀನಿಂಗ್ ಇದೆ. ನಿಮ್ಗೆ ಅನುಭವನೇ ಆಗಿಲ್ಲ, ಹೆಂಗ್ ನೀವು ತಾಳೆ ಹಾಕ್ತಾ ಅಲ್ಲ. ಇವತ್ತು ನೋಡಿ ನಾವು ಹೇಳ್ತಾ ಇರೋದು ಬಿಹಾರಲ್ಲಿ, ವೆಸ್ಟ್ ಬೆಂಗಾಲ್ ಅಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ SIR ಆಗಿರೋದ್ರಲ್ಲಿ ಬಹಳಷ್ಟು ಅಲ್ಲಿರುವಂತಹ ಎಕ್ಸ್ಪರ್ಟ್ಸ್ಗಳು ಬಹಳಷ್ಟು ಕಾರ್ಯಾಗಾರಗಳನ್ನ ಮಾಡ್ತಾ ಇದ್ದಾರೆ, ಜನರಿಗೆ ಅರಿವನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಇದು ಮೋಡಸ್ ಆಪರೆಂಡಿ ಇದೆ, ಯಾವ ರೀತಿ ಇದ್ರ ಹಿಂದೆ ಷಡ್ಯಂತ್ರ ಇದೆ, ಯಾವ ರೀತಿ ದುರುದ್ದೇಶ ಪೂರಿತವಾಗಿ ಮಾಡ್ತಾರೆ, ಇದನ್ನೆಲ್ಲ ಅವರು ಸ್ಪಷ್ಟವಾಗಿ ಎಳೆಯಾಗಿ ಎಲ್ಲ ವರ್ಕ್ಶಾಪ್ ಅಲ್ಲಿ ಅವರು ನೆಗೆಟಿವ್ ಅಂತಲ್ಲ ನೋಡಿ. ಇವತ್ತು ಅಲ್ಲ ನಾನು ಹೇಳ್ತಾ ಇದ್ದೀನಿ ನೋಡಿ, ಇಲ್ಲ ಒಂದು ರಾಜ್ಯದಲ್ಲಿ 27 ಲಕ್ಷ ಮತದಾರರನ್ನ ನೀವು ಮತಪಟ್ಟಿಯಿಂದ ಹೊರಗಡೆ ಇಟ್ಟು ನೀವು ಚುನಾವಣೆ ಮಾಡಬೇಕಾದ್ರೆ ಚುನಾವಣೆ ಯಾಕಬೇಕು? ಚುನಾವಣೆ ಯಾಕಬೇಕು? ಸರ್ ಪ್ಲೀಸ್ ಬೇರೆ ರಾಜ್ಯಗಳಲ್ಲಿ ಈ ತರ ಪ್ರಾಬ್ಲಮ್ಸ್ಗಳು ಆಯ್ತು ಅಂತ ಹೇಳ್ತಾ ಇದ್ದೀರಾ, ಅದನ್ನ ತಾವುಗಳು ಪಾಸಿಟಿವ್ ಆಗಿ ತಿಳ್ಕೊಂಡು ಈ ರೀತಿ ಪ್ರಾಬ್ಲಮ್ ನಮ್ಮ ರಾಜ್ಯದಲ್ಲಿ ಆಗಬಾರ್ದು, ಯಾವ ರೀತಿ ಈ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಬಹುದು ಅನ್ನೋ ನರೇಶನ್ ಹೇಳ್ಕೊಂಡು ಕೊಡಿ. ಅದಕ್ಕೆ ಕೇರಳ ಎಕ್ಸಾಂಪಲ್ ಕೊಟ್ಟಿದ್ದು ಸರ್. ಕೇರಳದಲ್ಲಿ 9 ಲಕ್ಷ ಮತದಾರರು ಈ SIR ಪ್ರಕ್ರಿಯೆಯಿಂದ ಹೊರಗಿದ್ದಾರೆ. ಗೊತ್ತಾಯ್ತು SIR ಪ್ರಕ್ರಿಯೆ ಅಂದ್ರೆ ಏನು ಅಂತ ಫಸ್ಟ್ ಕೇರಳ ಸರ್ಕಾರ ಅರ್ಥ ಮಾಡ್ಕೊಂಡು ನನ್ನ ಈ ಮತದಾರನಿಗೆ ವಾಸ ದೃಢೀಕರಣ ಪತ್ರ ಇಲ್ಲ, ಆ ಡಾಕ್ಯುಮೆಂಟ್ ಕೊಟ್ಟರೆ ಅವನು ಮತಪಟ್ಟಿಯಲ್ಲಿ ಉಳ್ಕೊಳ್ತಾನೆ ಅಂತ ಅರಿವಾಯಿತು. ಸರ್ಕಾರ ಅವ್ರು ಹೇಳಿದ್ರಲ್ಲ ಲಕ್ಷಾಂತರ ರೂಪಾಯಿ ಜಾಹೀರಾತಿಗೆ ಖರ್ಚು ಮಾಡ್ಬೋದಾಗಿತ್ತು SIRಗೆ ಅಂತ ಹೇಳಿ. ದೃಢೀಕರಣ ಪತ್ರ ಅವನಿಗೆ ಏನು ಒದಗಿಸ್ಬೇಕು ಅದಕ್ಕೆ ಸರ್ಕಾರ ಮುತುವರ್ಜಿ ತಗೊಂಡು ಒದಗಿಸ್ತು, ಅವನು ಜೆನ್ಯೂನ್ ವೋಟರ್ ಆದ. ಅಲ್ಲ, ಅದ್ರ ಜೊತೆನಲ್ಲಿ ಅಲ್ಲಿ ಅಕ್ಷರಸ್ಥರಿದ್ದಾರೆ, ಅಲ್ಲಿ ಏನಾಗಿದೆ ಲಿಟ್ರಸಿ ಮಾತಾಡ್ತಾ ಇಲ್ಲ ಸರ್. ಲಿಟ್ರಸಿ ಅಲ್ಲಿ ಸ್ವತಂತ್ರ ಪೂರ್ವನೇ 90% ಇಲ್ಲ ವಲಸೆ ಕಾರ್ಮಿಕರು ಇರ್ತಾರೆ, ಅಥವಾ ಅನಕ್ಷರಸ್ಥರು ಇರ್ತಾರೆ, ಅಥವಾ ಬಡವರು ಇರ್ತಾರೆ. ಅವ್ರ ಕೆಲಸಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಅವರು ಆ ಟೈಮಲ್ಲಿ ಅಲ್ಲಿ ಇರಲ್ಲ, ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ. ಇವಾಗ 2002ರಲ್ಲಿ ಒಂದು ಸ್ಪೆಲ್ಲಿಂಗ್ ಇರುತ್ತೆ, 2025ರಲ್ಲಿ ಒಂದು ಸ್ಪೆಲ್ಲಿಂಗ್ ಇರುತ್ತೆ. ಅಲ್ಲ, ಜೆನ್ಯೂನ್ ಡಾಕ್ಯುಮೆಂಟ್ ಕೊಡಬಹುದು. ಆದ್ರೆ ಇವ್ರೇನ್ ಮಾಡ್ಬಿಡ್ತಾರೆ, ಅದನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ ಹಾಕಿದ್ರೆ ನೀವು ಕಾನೂನಾತ್ಮಕ ಹೋರಾಟ ಮಾಡಿನೇ ನೀವು ಒಳಗಡೆ ಬರಬೇಕು. ಅದು ಅಷ್ಟು ಟೈಮ್ ಇವತ್ತು ಎಲ್ಲಿರುತ್ತೆ? ಕಾಂಗ್ರೆಸ್ ಅವರು ಐಡೆಂಟಿಫೈ ಮಾಡಿ ಕಾಂಗ್ರೆಸ್ ಅವ್ರ ಪರ ಅಂತ ಹೇಳ್ಕೊಂಡು ನಾವು ಮಾಡ್ತೀವಿ, ನಾವು ಖಂಡಿತ ಮಾಡ್ತೀವಿ. ಅಲ್ಲ ಹೇಳ್ತೀನಿ ನೋಡಿ, ಯಾರು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಇವತ್ತು ಅದ್ರ ಪ್ರೊಸೆಸ್ 50 BLOಗಳು ಇವತ್ತು ಆತ್ಮಹತ್ಯೆ ಮಾಡ್ತಾರೆ. ಕರ್ನಾಟಕದಲ್ಲಿ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು ಆಡಳಿತ ಪಕ್ಷದಲ್ಲಿ ಇರುವಂತವ್ರು ನೀವು ಬಂದ್ಬಿಟ್ಟು ನಂಬರ್ಸ್ ಕೊಡಬೇಕಾಗಿತ್ತು, ಇನ್ಫಾರ್ಮೇಶನ್ ತಾವು ಕೊಡಬೇಕಾಗಿರೋದು. ಎಷ್ಟು BLOಗಳನ್ನ ಅಪಾಯಿಂಟ್ ಮಾಡಿದ್ದೀರಾ, ಕೊಡ್ತಾ ಇದ್ದೀರಾ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಕೆಲಸ ಮಾಡಬೇಕು, ಎಲ್ಲಿ ಮಾಡಬೇಕು, ಅದ್ರ ಮಾಹಿತಿ ಕೊಡಿ ಜನಕ್ಕೆ. ಸರಿ ಇಲ್ಲ. SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಎನಿಹೌ ನಾಳೆ ಆ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಯಾವುದೇ ಸಿಬ್ಬಂದಿ ನಿಮ್ಮ ಮನೆಗೆ ಬಂದರೆ ಡಾಕ್ಯುಮೆಂಟ್ಸ್ ಕೇಳಿದ ಸಂದರ್ಭದಲ್ಲಿ ಸರಿಯಾದಂಥ ಜೆನ್ಯೂನ್ ಡಾಕ್ಯುಮೆಂಟ್ಸ್, ಆ ಇಂಟ್ರಾಕ್ಷನ್ ಇರಲಿ. ಇನ್ನೊಂದು ಹೇಳಲೇಬೇಕು ಈ ಕಾರ್ಯಕ್ರಮದ ಮೂಲಕ, ನಾವು SIR ಮಾಡಕ್ಕೆ ಬಂದಿದ್ದೀವಿ ಅಂತ ಯಾರ್ಯಾರೋ ಬಂದು ನಿಮ್ಮ ಹತ್ರ
ಮಿಸ್ಬಿಹೇವ್ ಅಥವಾ ಏನೋ ಬೇರೆ ಪಿತೂರಿಯನ್ನು ಕೂಡ ಮಾಡ್ಬೋದು. ಜನಸಾಮಾನ್ಯರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಅವ್ರದ್ದೊಂದು ಏನೋದು ಜೆನ್ಯೂನ್ ಐಡೆಂಟಿಟಿ ಕಾರ್ಡ್ ಕೇಳಿ ನಂತರ ಅವರನ್ನು ಮನೆಯಿಂದ ಹೊರಗೆ ಬಂದೇನೆ SIR ಪ್ರಕ್ರಿಯೆಯಲ್ಲಿ ನೀವು ಭಾಗಿಯಾಗಬೇಕು. ಇವತ್ತು ಬಹಳಷ್ಟು ಅಪರಾಧಿ ಚಟುವಟಿಕೆಗಳಾಗ್ತಿರೋದ್ರಿಂದಾಗಿ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಈ ಒಂದು ಮಾಹಿತಿ. ರತನ್ ಅವರೇ, ಈಗ ಕರ್ನಾಟಕದಲ್ಲಿ ಪಾಪ್ಯುಲೇಷನ್ ಅಂದಾಗ 6.5 7 crores ಅಂದ್ಕೊಂಡ್ರು ಕೂಡ ಜೆನ್ಯೂನ್ ವೋಟರ್ಸ್ 5.57. ಬೆಂಗಳೂರು ಬರೋಣ. ಬೆಂಗಳೂರು ರಾಜಧಾನಿ ಆಗಿರೋದ್ರಿಂದಾಗಿ ಇಲ್ಲಿ 1.40 ಜನಸಂಖ್ಯೆ ಇದ್ದರೂ ಕೂಡ ಇದರಲ್ಲಿ 85 lakhs SIR ಪ್ರಕ್ರಿಯೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಒಳಗೆ ಸರಿಯಾದಂಥ ವಿವರವನ್ನು 85 ಲಕ್ಷ ಜನ ಹೊಂದಿಲ್ಲ ಅನ್ನೋದಿದೆ. ಸೊ ಹಾಗಾಗಿ ಅವರೆಲ್ಲರೂ ವೋಟರ್ ಐ ಡಿ ಕಳ್ಕೊಂಡ್ಬಿಡ್ತಾರೆ ಅಂತನಾ? ಇಲ್ಲ, ಆ ಥರದ್ದೇನಿಲ್ಲ. ಇಲ್ಲಿ ನೋಡಿ, ಇದರಲ್ಲಿ ಫಸ್ಟ್ 3 process ಇದೆ. ಒಂದು ಮ್ಯಾಪಿಂಗ್ ಅಂತ ಮಾಡ್ತಾರೆ. 2002ರಲ್ಲಿ ಯಾರ್ಯಾರ ಹೆಸರಿದೆ ಅದರದ್ದು ಒಂದು ಮ್ಯಾಪಿಂಗ್ ಮಾಡ್ತಾರೆ. 2002ರಲ್ಲಿ ಯಾರೆಲ್ಲ ಹೆಸರಿದೆ ಮ್ಯಾಪಿಂಗ್ ಆಗುತ್ತೆ. ಅದಾದ ನಂತರ ಪ್ರೋಜೆನಿ ಅಂತ ಅಂದರೆ, ಇವಾಗ ನಂದು ಅಂತ ಇಟ್ಕೊಳ್ಳಿ, ನಂದು 2 ಕಡೆ ವೋಟರ್ ಐ ಡಿ ಇದೆ ಅಂತ ಇಟ್ಕೊಳ್ಳಿ. ನಂದೇ ತಗೊಳ್ಳಿ. ಇವಾಗ ನಂದು ವೋಟರ್ ಐ ಡಿ ಬರ್ತಾರೆ, ಬಂದು ಅವರು ಆಲ್ರೆಡಿ ಒಂದು ಫಾರ್ಮ್ ಕೊಟ್ಟಿರ್ತಾರೆ, ಫಿಲ್ ಮಾಡಿದ ನಂತರ ಒಂದು ಅದು 1987 ನಂತರ ಬಾರ್ನ್ ಆದರೆ, ಅಂದರೆ ಯಾಕಂದರೆ 2002ರಲ್ಲಿ ಆಗಿರೋದು SIR. ಸೊ ಆವಾಗ 18 ವರ್ಷ ಆಗಿರೋರದ್ದು, ಅಂದರೆ ಆಲ್ರೆಡಿ ಅವ್ರದ್ದು ಆಗಿರುತ್ತೆ ಅಲ್ವಾ SIR ಆಗಿ. 1987 ನಂತರ ಹುಟ್ಟಿದವರ ಅವರು ಅವರ ತಂದೆನೋ ತಾಯಿನೋ ಅಜ್ಜನೋ ಅಜ್ಜಿನೋ ಅಥವಾ ಅಣ್ಣನೋ ಇವ್ರದ್ದು ಯಾರದ್ದಾದ್ರೂ ಒಂದು ವೋಟರ್ ಐ ಡಿ ಅಲ್ಲ, ಎನಿ ಲಿಸ್ಟೆಡ್ ಡಾಕ್ಯುಮೆಂಟ್ಸ್ ಎಷ್ಟು ಕೊಟ್ಟಿದ್ದಾರಲ್ಲ ಒಂದು, ಇಷ್ಟನ್ನು ಕೊಡೋಕ್ಕಾಗಲ್ವಾ ಮೇಡಮ್? ಆಗುತ್ತೆ ಅಲ್ವಾ? ಸಿಂಪಲ್. ಇವಾಗ ನಿಮ್ಮದೇ ಅಂತ ಇಟ್ಕೊಳ್ಳಿ, ನೀವು 87 ನಂತರ ಬಾರ್ನ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ. ನಿಮಗೆ SIR ಪ್ರಾಸೆಸ್ಸಲ್ಲಿ ಅಂದರೆ ಯಾವಾಗ ನೀವು ಇಲ್ಲಿಯವರೇ ಮೂಲದವರೇ ಅಂತ ನಾವು ಗುರುತಿಸೋದು ಹೆಂಗೆ ಅಂತ ಹೇಳಿದ್ರೆ, ನಿಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪನೋ ದೊಡ್ಡಪ್ಪನೋ, ಆನಂತರ ತಂದೆನೋ ತಾಯಿನೋ ಅಥವಾ ನಿಮ್ಮ ಹಸ್ಬೆಂಡು, ಇಷ್ಟು ಜನರದ್ದು ಅಷ್ಟು ಮೆನ್ಷನ್ ಮಾಡಿರುವ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದಿದ್ರೆ, ಅವ್ರ ಡಾಕ್ಯುಮೆಂಟಲ್ಲಿ ನನ್ನ ಹೆಸರು ಇರಬೇಕು, ನಿಮ್ಮ ಹೆಸರಲ್ಲ, ಯು ಆರ್ ರಿಲೇಟೆಡ್ ಟು ಹಿಮ್. ಅದು ಹೆಂಗೆ ಕನೆಕ್ಟ್ ಆಗೋದು? ಹೆಂಗೆ ಅಲ್ಲ, ರೇಷನ್ ಕಾರ್ಡ್ ಆದರೆ ರೇಷನ್ ಕಾರ್ಡಲ್ಲಿ ಕುಟುಂಬದ ಎಲ್ಲ ಹೆಸರಿರುತ್ತೆ. ರಿಲೇಟೆಡ್ ಅನ್ನೋದಕ್ಕೆ ಏನಾದರೂ ಜೆನ್ಯೂನ್ ರೀಸನ್ ಅಂದರೆ ಏನಾದರೂ ಡಾಕ್ಯುಮೆಂಟ್ ನೋಡಿ. ಇವಾಗ ನೀವು ನಿಮ್ಮ ಇದು ಎನ್ಯುಮರೇಷನ್ ಏನು ಅದು ಫಾರ್ಮ್ ಕೊಟ್ಟಿರ್ತಾರೆ, ಅದರಲ್ಲಿ ನಿಮ್ಮ ಹೆಸರಿರುತ್ತೆ. ಆನಂತರ ನಿಮ್ಮ ತಂದೆ ಹೆಸರು, ಅದು ರಿಲೇಷನ್ ಒಂದು ಆಯ್ತಾ. ಅದಾದ ನಂತರ ಅಕಸ್ಮಾತ್ ನಿಮಗೆ ಅದು ಆಗಿಲ್ಲ ಅಂತ ಹೇಳಿದ್ರೆ, ಲೋಕಲ್ ಆಫೀಸರ್ಸ್ ಇರ್ತಾರಲ್ಲ ಅವ್ರ ಹತ್ರ ಅಫಿಡವಿಟ್, ನೀವು ಆ ಜಾಗದ ಒಂದು ನಿವಾಸಿ ಅನ್ನುವಂಥದ್ದನ್ನು ಕೊಡಬೇಕು ಆಯ್ತಾ. ಅಷ್ಟೂ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಪ್ರಾಸೆಸ್ ಕೂಡ ಇದೆ, ಎನ್ಯುಮರೇಷನ್ ಅಂತ ಇನ್ನೊಂದಿದೆ, ಅದರಲ್ಲಿ ಕೊಡ್ತಾರೆ. ಆವಾಗ ನೀವು ನಿಮ್ಮ ಎಲ್ಲ ಒಂದು ಇದು ಏನು ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಪುನಃ ನೀವು ವೋಟರ್ ಆಗಿ ಆ್ಯಡ್ ಆಗ್ಬೋದು. ಸೊ ಇದರಲ್ಲಿ ಕೆಲವು ಮಿಸ್ ಆಗುವಂತ ಚಾನ್ಸಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಹೇಳ್ತೀನಿ ಕೇಳಿ. ಇವಾಗ ನೀವು ಬೆಂಗಳೂರಲ್ಲಿದ್ದೀರಾ, ನಿಮ್ಮ ಮನೆಯಲ್ಲಿ ಕೊಟ್ಟು ಹೋಗಿರ್ತಾರೆ, ಬಟ್ ಇದಾಗಲ್ಲ. ಹೆಂಗಾಗಲ್ಲ ಅಂತ ನಾನು ಆಮೇಲೆ ಹೇಳ್ತೀನಿ. ಹೆಂಗೆ ಅಂದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಲಿಸ್ಟ್ ಕೊಟ್ಟು ಹೋಗಿರ್ತಾರೆ, ನಿಮ್ಮಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರೆ ಅವ್ರೇನು ಮಾಡ್ತಾರೆ, ಫಸ್ಟ್ ದಿನ ಬಂದು ಕೊಟ್ಟಿರ್ತಾರೆ, ಆನಂತರ ಇನ್ನೊಂದು ದಿನ ಅದರ ಪ್ರೊಸೆಸನ್ನು ಹೇಳೋಕೆ ಬಂದಿರ್ತಾರೆ, ಇನ್ನೊಂದ್ಸಲ ತಗೊಂಡು ಹೋಗಿ ಬಂದಿರ್ತಾರೆ. ಅವರೇ ಎಲ್ಲ ಫಿಲ್ ಮಾಡ್ತಾರೆ, ಯಾರು ಅವರೇ ಆಯ್ತಾ. ಆವಾಗ ನೀವು ಯಾರೂ ಇಲ್ಲ ಅಂತ ಹೇಳಿದ್ರೆ ಮಿಸ್ ಆಗೋ ಚಾನ್ಸಸ್ ಇದೆ. ಹಂಗೂ ಇನ್ನೊಂದು ಆಪ್ಷನ್ ಇದೆ, ಏನಂತ ಹೇಳಿದ್ರೆ ಮತ್ತೊಮ್ಮೆ ನೀವು ಅದರಲ್ಲಿ ನೀವು ಇವಾಗ ಆಲ್ಮೋಸ್ಟ್ ಎಲ್ಲರೂ ವರ್ಕಿಂಗು, ಅನಂತರ ಅವರಿಗೆ ನಾಲೆಜ್ ಇರುತ್ತೆ ಆಯ್ತಾ. ಯಾರಾದರೂ ಮನೇಲಿ ಒಬ್ರಿಗೂ ಒಬ್ರು ಕಲ್ತಿಲ್ಲ ಅಂತ ಹೇಳುವಂಥ ಚಾನ್ಸಸ್ ಇಲ್ಲ, ಅವರು ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡ್ಬೋದು. ಇಷ್ಟೊಂದು ಆಪ್ಷನ್ ಇದ್ದಾಗ ಇಲ್ಲ ಇಷ್ಟು ಜನರದ್ದು ತೆಗೆದಾಕ್ತಾರೆ, ಇಷ್ಟು ಜನ ತೆಗೆದು ಬಿಸಾಕ್ತಾರೆ ಅಂತ ಹೇಳುವಂಥದ್ದು ತಪ್ಪಾಗತ್ತೆ. ಇನ್ನೊಂದು, ಇವಾಗ ಇದ್ರ ನೆಕ್ಸ್ಟ್ ಇದು ಲೆವೆಲನ್ನು ಹೇಳ್ತೀನಿ. ಇವಾಗ ನನ್ನೂರಲ್ಲಿ ನಾನು ಬೆಂಗಳೂರಲ್ಲಿದ್ದೀನಿ ಆಯಿತಾ. ನಮ್ಮ ಪ್ರತಿ ಪಾರ್ಟಿಯಿಂದ ಒಂದೊಂದು ಇದರಲ್ಲಿ ಒಬ್ಬರು BLO ಆಫೀಸರನ್ನು ಕಳಿಸ್ತಾರೆ. ಅವರು ಫಸ್ಟು ಎಲ್ಲ ಬರೆದು ಅವರೇ ತಗೊಂಡು ಬಂದು ಕೊಡ್ತಾರೆ ಮನೆಗೆ ಆಯಿತಾ. ನೀವು ಒಂದ್ಸಲ ನೋಡಿ, ಒಂದು ಡಾಕ್ಯುಮೆಂಟ್ ಕೊಟ್ಟು ಒಂದು ಸಿಗ್ನೇಚರ್, ಐ ಆಮ್ ದ ಇಂಡಿಯನ್ ಅಂತ ಸಿಗ್ನೇಚರ್ ಹಾಕಿ ಕಳಿಸೋದು, ಅಷ್ಟೇ ಕೆಲಸ ಇರೋದು ಆಯಿತಾ. ಅದು ನಾನೇ ಅಲ್ಲಿದ್ದು ಮಾಡಬೇಕಂತಿಲ್ಲ. ನಮ್ಮ ಮನೆಯವ್ರು ಯಾರಾದರೂ ಒಬ್ಬರು ಈ ಲಿಸ್ಟಲ್ಲಿ ಇರೋದು ಎಲ್ಲವೂ ಸರಿ ಇದೆ ಅಂತ ಹೇಳಿಕೊಂಡು
ಮಾಡಿಕೊಟ್ರೆ ಸಾಕು. ಈಗಿಲ್ಲಪ್ಪ ನಾನು ಇದೇ 1 ವರ್ಷದಿಂದ ಬೇರೆ ಲೊಕೇಶನ್ ಇದ್ದೆ, ಈಗ ಬೇರೆ ಲೊಕೇಶನ್ ಇದ್ದೀನಿ. ಅದೇ ನಿಮ್ಮ ಮನೆಯವ್ರು ಮಾಡಿಕೊಟ್ರೆ ಆಯ್ತಲ್ಲಿ. ಅಲ್ಲ, ಈಗ ನಾನು ಅಡ್ರೆಸ್ ಚೇಂಜ್ ಮಾಡಿದ್ದೀನಿ. ಐ ಆಮ್ ನಾಟ್ ಇನ್ ದಟ್ ಪರ್ಟಿಕ್ಯುಲರ್ ಅಡ್ರೆಸ್, ರೆಸಿಡೆಂಟ್ ಅಡ್ರೆಸ್. ಅದೇನು ಇದಾಗಲ್ಲ ಅದಕ್ಕೆ. ಅದೇನು ನೀವು ಬೆಂಗಳೂರಲ್ಲಿ ಅಲ್ಲಿ ಬಂದು ಇದಕ್ಕೆ ನಿಮ್ದು ವೋಟರ್ ಐಡಿ ಅಲ್ಲಿ ಮಾತ್ರ ಸಿಗುತ್ತೆ. ಹೌದು, ಆಯ್ತಾ? ಅದೇ ನೀವು ಬೆಂಗಳೂರಲ್ಲಿ ಇದ್ದಿದ್ರೆ ನೀವು ಆನಂತರ ಇವ್ರು ಹೇಳಿದ್ರಲ್ಲ ಇದರಲ್ಲಿ ನಿಮ್ದು ಇವಾಗ ಬೆಂಗಳೂರಲ್ಲಿ ಒಂದಿದೆ, ಅಲ್ಲೊಂದಿದೆ ಅಂತ ಹೇಳಿದ್ರೆ ನೀವು ಯು ಹ್ಯಾವ್ ಟು ಚೂಸ್. ನಾನು ಬೆಂಗಳೂರಲ್ಲಿದ್ದೀನಿ ಅಂತ ಬೆಂಗಳೂರಲ್ಲಿರುವಂಥ ನಿಮ್ಮ ವಾಸದ ದೃಢೀಕರಣ ಪತ್ರ ಇದನ್ನೆಲ್ಲ ಕೊಡಬೇಕಾಗುತ್ತೆ, ಇಲ್ಲಿ ಇಟ್ಕೋಬೇಕಾಗತ್ತೆ. ಆವಾಗ ನಿಮಗೆ ಏನಾಗುತ್ತೆ, ಅಲ್ಲಿ ವೋಟ್ ಹೋಗುತ್ತೆ. ಸೊ ಡ್ಯುಯಲ್ ವೋಟು ಎಲ್ಲ ಮಿಸ್ ಆಗುತ್ತೆ. ಆಯ್ತಾ? ಒಂದು. ಎರಡನೇದಾಗಿ ನಾನು ಇವತ್ತು ಯಾವುದೋ ಒಂದು ಚರ್ಚೆಯಲ್ಲಿ ಕೇಳ್ತಾ ಇದ್ದೆ, ರೋಣದಲ್ಲಿ ಒಬ್ಬ ವ್ಯಕ್ತಿದು, ರೋಣ ಮತಕ್ಷೇತ್ರದಲ್ಲಿ 17 ಕಡೆ ಒಂದು ವೋಟ್ ಇದೆಯಂತೆ. ಹೆಸರು ಬೇಡ, 17 ಕಡೆ ಸೇಮ್ ಹೆಸರು, ಸೇಮ್ ಫೋಟೋ, ಸೇಮ್ ಅಡ್ರೆಸ್. ಈ 17 ಕಡೆಯಲ್ಲಿ ಬೇರೆ ಬೇರೆ ವೋಟ್ ಇದರಲ್ಲಿ ಬೇರೆ ಬೇರೆ ಕಡೆ ವೋಟ್ ಹಾಕಿರ್ತಾನೆ ಮನುಷ್ಯ. ಇನ್ನು ಆ ಥರ ಇಲ್ಲ, ಒಂದೇ ಕಡೆ ಹಾಕಬೇಕು. ಇದರಿಂದಾಗಿ ಇವಾಗ ಇವರೇನು ಮಿಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ತಿದಾರಲ್ಲ, BJPಗೆ ಹೆಲ್ಪ್ ಆಗುತ್ತೆ. ನೋ, BJP ಅವರದೇ ವೋಟ್ ಆ ಥರ ಇದ್ರೆ ಹೋಗ್ಬೋದಲ್ವಾ? ಯಾಕೆಂತ ಹೇಳ್ತೀನಿ ಕೇಳಿ. ನಾ ಹಿಂಗೆ ಮಾತಾಡುವಾಗ ನಮ್ಮವರೇ ಒಬ್ರು ಹೇಳ್ತಾ ಇದ್ರು, ಸರ್ ಇಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ರಾಜಸ್ಥಾನದವ್ರು ನಮ್ದು 1,500 ವೋಟ್ ಇದೆ, ಪಕ್ಕ ನಮ್ಮವ್ರದೇ ವೋಟ್ ಅದು ಹೋಗ್ಬಿಡ್ತಾ ಇದೆ ಅಂತ ಹೇಳ್ತಾರೆ. ಆದ್ರಿಂದಾಗಿ ಇದು ಕೇವಲ ಇದು ಬೇಕಾದ್ರೆ ನಿಮ್ಗೆ ಅದ್ರದ್ದು ಪ್ರೂಫ್ ಬೇಕಾದ್ರೆ ಕೊಡ್ತೀನಿ, ಬಟ್ ಹೆಸರು ಹೇಳೋದು ಸರಿಯಲ್ಲ ಅನ್ನೋದ್ರಿಂದಾಗಿ ರಾಜಸ್ಥಾನದಲ್ಲೂ ಇದೆ, ಇಲ್ಲೂ ಇದೆ. ಆದ್ರೆ ಅವರು ರಾಜಸ್ಥಾನದ ವೋಟನ್ನ ಇಟ್ಕೋಬೇಕಂತ ಮನಸ್ಸು ಮಾಡಿರೋದ್ರಿಂದ ನಮ್ಮ ಓಟು ಪಕ್ಕಾ ನಮ್ಮ ಓಟುಗಳು 1,500 ಹೋಗ್ತಾ ಇದೆ. ಹಂಗಾದ್ರೆ ನೀವು ಹೆಂಗ್ ಹೇಳ್ತೀರಾ ಇದು ಕಾಂಗ್ರೆಸ್ ಮಾತ್ರ, ಇದು BJP ಲಾಭ ಕಾಂಗ್ರೆಸ್ ಲಾಸ್ ಅಂತ ಅಲ್ವಾ? ಆದ್ರಿಂದಾಗಿ ನಾನು ಹೇಳುವುದೇನಂತ ಹೇಳಿದ್ರೆ, SIR ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಪ್ರಾಸೆಸ್. ಇದು ಆರ್ಟಿಕಲ್ 324 ಪ್ರಕಾರ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲೇ ಆವಾಗ ಕೊಟ್ಟಿರುವಂತ ಪವರ್, ಇದು ಗ್ರಾಂಟ್ ಮಾಡಿರುವಂತ ಪವರ್ ಅಷ್ಟೇ ಅಲ್ಲ. ಸೆಕ್ಷನ್ 21 ಆಫ್ ರೆಪ್ರೆಸೆಂಟೇಟಿವ್ ಆಫ್ ದ ಪೀಪಲ್ಸ್ ಆಕ್ಟ್ 1950 ಪ್ರಕಾರ ಅವರು ಕೂಡ ಹೇಳಿದ್ದಾರೆ ಆವಾಗ ಈ ತರದ ಒಂದು ಪ್ರೊಸೆಸ್ ಅನ್ನ ಮಾಡಬೇಕು ಅಂತ. ಆದ್ರಿಂದಾಗಿ ಇವ್ರ ಹೆಸರೆಲ್ಲ ಕೆಲವೊಂದು ಹೆಸರು ಹೇಳಿದ್ರಲ್ಲ, ಸಲೀಂ, ಅಕಾ, ಯೋಗೇಂದ್ರ ಯಾದವ್ ಅವರು ಹೋಗಿ ಸುಪ್ರೀಂ ಕೋರ್ಟಿಗೆ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅವರಿಗೆ ತಪರಾಕಿ ಹಾಕಿ ಕಳಿಸಿದ್ ಇದಕ್ಕೋಸ್ಕರ. ಅಭ್ಯಂತರ ಇಲ್ಲ. ಸುಪ್ರೀಂ ಕೋರ್ಟ್ ಅವ್ರು ಏನ್ ಹೇಳಿದ್ರು, SIR ಆಗ್ಬೇಕಂತ ಹೇಳಿದ್ರು. ಆದ್ರೆ SIR ಯಾವ ರೀತಿ ನಡೀತಾ ಇದೆ ಅನ್ನೋದು ಇಟ್ಸ್ ಓಪನ್ ಸೀಕ್ರೆಟ್. ಇನ್ನೊಂದು ಪಾಯಿಂಟ್ ಜಗತ್ ಜಾಹೀರಾಗಿದೆ ಯಾವ ರೀತಿ ಆಗ್ತಾ ಇದೆ ಅಂತ. ಆಗ್ತಾ ಇದಲ್ಲ, ಇವಾಗ ನಮ್ಮ BJP-ಯಿಂದ 5 BLA ಏಜೆಂಟ್ಸ್ ಇರ್ತಾರೆ, ಇವ್ರ ಕಡೆಯಿಂದ ಏಜೆಂಟ್ಸ್ ಇರ್ತಾರೆ. ಎಲ್ಲರಿಗೂ ಗೊತ್ತಿರುತ್ತೆ ಈ ಮನೆ ನಮ್ಗೆ ಹಾಕ್ತಾರೆ, ಈ ಮನೆ ನಮ್ಗೆ ಹಾಕಲ್ಲ. ಅದು BJP-ದು ಕಾಂಗ್ರೆಸ್ ಗೊತ್ತಿರುತ್ತೆ. ಯಾರಿಗೂ ಇಲ್ಲದೆ ಇರೋರು ಯಾರು ಚೆನ್ನಾಗಿ ನಮ್ಮನ್ನ ಕೆಲಸ ಮಾಡಿ ಕೊಟ್ಟಿರ್ತಾರೆ ಅಂತ ಹಾಕೋದು ಅವರಿಗೂ ಗೊತ್ತಿರುತ್ತೆ, ನಮಗೂ ಗೊತ್ತಿರುತ್ತೆ. ನಮ್ಮವರಿಗೆ ನಮ್ಮ ಓಟನ್ನು ಉಳಿಸೋಕ್ಕೋಸ್ಕರ ನಾವು ಹೋಗ್ತೀವಿ, ಅವ್ರ ಓಟನ್ನು ಉಳಿಸೋಕ್ಕೋಸ್ಕರ ಅವ್ರು ಹೋಗ್ತೀವಿ. ಕೆಲಸ ಮಾಡಿದ್ರೆ ಅಂತ ಅದು ನ್ಯೂಟ್ರಲ್ ಇದಾರಲ್ಲ ಅವ್ರ ಮನೆಗೆ ಇಬ್ರು ಹೋಗ್ತೀವಿ. ಆದ್ರಿಂದಾಗಿ ಮಿಸ್ ಆಗುವಂತ ಚಾನ್ಸಸ್ ಇಲ್ಲ. ಅದಾದ ನಂತರ ಏನು ಆಟ ಇಲ್ಲ, ಅಸಲಿ ಆಟ ಏನು ಇಲ್ಲ. ಇದು ಇವ್ರು ಹುಡ್ಸ್ತಿರುವಂತ ಭಯ ಅಷ್ಟೇ. ಈ ಅಸಲಿ ಆಟ ಎಲ್ಲೂ ಆಗಿಲ್ಲ ಈ ಹಿಸ್ಟ್ರಿಯಲ್ಲೇ. ಇವ್ರಕ್ಕಿಂತ ಹಿಂದೆ ಇದು ಬೂತ್ ಕ್ಯಾಪ್ಚರು, ಅನಂತರ ಬಾಕ್ಸ್ ಅನ್ನ ಚೇಂಜ್ ಮಾಡ್ತಾರೆ. ಕಳೆದ 10 ವರ್ಷದಲ್ಲಿ ಯಾವ ರೀತಿ ನೀವು ಪ್ರಜಾಪ್ರಭುತ್ವದ ಹರಣ ಮಾಡ್ತಾ ಇದ್ದೀರಿ, ಚುನಾಯಿತ ಸರ್ಕಾರಗಳನ್ನ ಯಾವ ರೀತಿ ಬುಡಮೇಲೆ ಮಾಡ್ತಾ ಇದ್ದೀರಿ, ಪ್ರಜಾಪ್ರಭುತ್ವದ ಕಗ್ಗೋಲೆಯನ್ನ ಮಾಡ್ತಾ ಇದ್ದೀರಿ, ಯಾವ ರೀತಿ ಶಾಸಕರನ್ನ ಖರೀದಿ ಮಾಡುವ ಒಂದು ವಸ್ತುವನ್ನಾಗಿ ಮಾರ್ಪಡಿಸಿದಿರಿ. ಅದು ಈ ದೇಶದ ಜನ ಸಾಕ್ಷಿಯಾಗಿದ್ದಾರೆ. ಅದಕ್ಕೆ ಅರ್ಥ ಇದಲ್ಲ. ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಮಧ್ಯರಾತ್ರಿಯಲ್ಲಿ ಸರ್ಕಾರ ಮಾಡಿ ಹೊಸ ಮುಖ್ಯಮಂತ್ರಿಗೆ ಶಪಥ ಮೊನ್ನೆ 90 ಸೀಟ್ ಬಂದಿದೆ, ನಮಗೆ 240 ಸಿಕ್ಕಿರೋದು ಅದೇ ಪ್ರಾಸೆಸ್ ಆಗಿರೋದು. ಅದರಿಂದಾಗಿ ಹಾಗಾಗಿದೆ ಕಾಂಗ್ರೆಸ್ನವರ ಪರಿಸ್ಥಿತಿ. ನೀವು ಪ್ರಾರಂಭ ಎಲ್ಲ ಸರಿ ಇರುತ್ತೆ, BJP ಗೆದ್ದಾಗ ಎಲ್ಲ ಸರಿ ಇಲ್ಲ. ಯಾವ ರೀತಿ ಹೋಗಿ ನೋಡಿ ನೀವು ಪ್ರಾರಂಭ ಮಾಡಿದಿರಿ. ರಾಜ್ಯದ ಈ ದೇಶದ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರಲ್ಲ ಸರ್, ಎಲ್ಲ ಕಡೆ 100% ಕಲಿಸ್ತಾರೆ. ರಿಷಿಕ್ ಅವರೇ, ನನಗೆ ರತನ್ ಅವ್ರ ಎಕ್ಸ್ಪ್ಲನೇಷನ್ ಕೊಡ್ಬೇಕಾದ್ರೆ
ಹಿಂದಿನ ಕಾಂಗ್ರೆಸ್ ನಿಲುವು ನಿರ್ಧಾರಗಳೆಲ್ಲ ರಿಕಾಲ್ ಆಗ್ತೈತೆ. ಏನಂತ ಹೇಳಿದ್ರೆ ರಾಹುಲ್ ಗಾಂಧಿಯವರು ದೇಶದಾದ್ಯಂತ ಒಂದು ಕ್ಲೇಮ್ ಮಾಡಿದ್ರು, ಮತಗಳತನ ಆಳಂದ ಮತ್ತು ಮಹದೇವಪುರ ಇದೆರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಕರ್ನಾಟಕದ ವಿಚಾರ ನಾನು ಹೇಳೋದಾದರೆ ಮೇ ಬಿ ಈ SIR ಆದರೆ ಅವ್ರಿಗೂ ಪ್ಲಸ್ ಆಗ್ಬೋದಲ್ವಾ? ಈ ಮತಗಳತನ ಸ್ಟಾಪ್ ಆಗುತ್ತಲ್ವಾ? ಗೊತ್ತಿಲ್ಲ ಆಳಂದದ ವಿಷಯದಲ್ಲಿ ಅದೇ ಅವರ ರಿವರ್ಸ್ ಆಗಿ ಕೇಳಿ ಏನಂತ ನೋಡಿ. ಈಗ ಇಲ್ಲಿ SIR ಪ್ರಾಸೆಸ್ ಮುಗಿದ ಮೇಲೆ ವೋಟರ್ಸ್ನ ನಾವೇನು ಡಿವೈಡ್ ಮಾಡ್ತಾ ಇಲ್ಲ ಇಲ್ಲಿ ಕಾಂಗ್ರೆಸ್ ಅವ್ರು ಹೇಳೋ ಥರ, ಅಥವಾ ವೋಟರ್ಸ್ಗೆ ನಾವು ಬಣ್ಣ ಹಚ್ತಾ ಇಲ್ಲ. ನೋಡಪ್ಪ ನೀನು BJP ವೋಟರು, ನೀನು JDS ವೋಟರು, ನೀನು ಕಾಂಗ್ರೆಸ್ ವೋಟರು, ನಿನ್ಗೆ ಸಪ್ರೇಟಾಗಿ ಒಂದು ವೋಟರ್ ID ಕೊಡ್ತೀನಿ ಅಂತ ನಾವೆಲ್ಲೂ ಏನು ಹೇಳ್ತಾ ಇಲ್ಲ. ಅಥವಾ ಅವ್ರು ಐಡೆಂಟಿಫೈ ಮಾಡಿಬಿಟ್ಟು ನಿಮ್ಮನ್ನು ಡಿಲೀಟ್ ಮಾಡಿಬಿಡ್ತೀವಿ, ನೀನು ಕಾಂಗ್ರೆಸ್ಗೆ ವೋಟ್ ಹಾಕಲಿಲ್ಲ ಅಂತ ಯಾರೂ ಏನು ಎದುರಿಸ್ತಾ ಇಲ್ಲ ಇಲ್ಲಿ. ಅಥವಾ BJPಗೆ ನೀನು ಲಾಸ್ಟ್ ಟೈಮ್ ವೋಟ್ ಹಾಕಿದ್ದೆ ನನಗೆ ಗೊತ್ತು, ಅದಕ್ಕೆ ನಿನ್ನ ಡಿಲೀಟ್ ಮಾಡಿಬಿಡ್ತೀನಿ ಅಂತ ಯಾರೇನು ಡಿಲೀಟ್ ಮಾಡ್ತಾ ಇಲ್ಲ ಇಲ್ಲಿ. ಅಥವಾ ಇವ್ರು ಹೇಳ್ದಂಗೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ವೋಟ್ ಹಾಕ್ಬಿಡ್ತಾರೆ, ಅದಕ್ಕೆ ಇವ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ ಅಂತ ಅಂದ್ಬಿಟ್ಟು ಯಾರು ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಅಲ್ಲ ಹೇಳೋದು ಅವ್ರ ನರೇಶನ್ ಯಾವ ರೀತಿ ಇದೆ ಕಾಂಗ್ರೆಸ್ ಅವ್ರದ್ದು ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಬೂತಲ್ಲಿ 1,000 ಜನ ಮತದಾರಿದ್ದಾರೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಒಂದು 800 ಓಟು ಕಾಂಗ್ರೆಸ್ಗೆ ಬಂದಿತ್ತು ಅಂತ ಇಟ್ಕೊಳ್ಳಿ ಲಾಸ್ಟ್ ಟೈಮು. ಕಾಂಗ್ರೆಸ್ ಅವ್ರ ನರೇಶನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, BJP ಅವರು JDS ಅವ್ರಿಗೆ ಬಂದುಬಿಟ್ಟು ಇಲ್ಲಿ 800 ಓಟ್ ಕಾಂಗ್ರೆಸ್ಗೆ ಹಾಕಿದ್ರು, ಸೊ 800 ಓಟ್ನು ಡಿಲೀಟ್ ಮಾಡಿಬಿಡಿ, ಅವರೆಲ್ಲ ಮತದಾರರ ಹಕ್ಕು ಕಳ್ಕೊಂಡ್ಬಿಡ್ತಾರೆ ಅನ್ನೋ ರೀತಿಲಿ ಅವ್ರ ನರೇಶನ್ ಇದೆ. ಸೊ ಆ ರೀತಿ ಎಲ್ಲೂ ಆಗಲ್ಲ ಅಲ್ಲಿ. ಸೊ ನಿಮಗೆ BLA 1, BLA 2 BLOಗಳು ಇರ್ತಾರೆ. ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಪರಿಷ್ಕರಣೆ ಅಂತ ಏನು ಹೇಳ್ತಾ ಇರೋದು ಅಂತಂದರೆ ಫಿಲ್ಟರ್ ಮಾಡ್ತಾ ಇದ್ದೀವಿ ಅಷ್ಟೇ ನಾವು. ಯಾಕೆ ಅಂತ ಹೇಳಿದ್ರೆ, ಈಗ ಇಲ್ಲಿ ಅರ್ಬನ್ ಸಿಟೀಸ್ ಅಂತ ಹೇಳ್ತೀವಿ, ಈಗ ಬ್ಯಾಂಗ್ಳೂರು ಇರ್ಬೋದು, ಅಥವಾ ನಿಮಗೆ ಈ ಇಂಟರ್ ಸ್ಟೇಟ್ ಬೌಂಡ್ರಿ ಇರುವಂತಹ ಮತದಾರರ ಕ್ಷೇತ್ರಗಳಿರ್ತವೆ. ಇಲ್ಲಿ ಈ ನುಸುಳುಕೋರರು ಜಾಸ್ತಿ. ಅದು ನಮ್ಮಲ್ಲಿಂದ ಹೊರಗಡೆ ಇರ್ಬೋದು, ಹೊರಗಡೆಯಿಂದ ನಮ್ಮಲ್ಲೂ ಇರ್ಬೋದು, ಫಾರ್ ವೇರಿಯಸ್ ರೀಸನ್ಸ್. ಈಗ ಫಾರ್ ಎಕ್ಸಾಂಪಲ್ ಬೆಳಗಾವಿ, ಒಂದು ನಿಮಿಷ ಸರ್ ನಾನು ಹೇಳ್ತಾರೆ ರಾಜ್ಯ, ಒಂದು ನಿಮಿಷ ನಾನು ಅದೇ ಪಾಯಿಂಟಿಗೆ ಬರ್ತಾ ಇದ್ದೀನಿ ಪ್ಲೀಸ್. ಅದನ್ನೇ ಆಯಿತು ಪ್ಲೀಸ್ ಅಲ್ಲಿಗೆ ಬರ್ತಾ ಇದ್ದೀನಿ ನೋಡಿ, ನಾನು ರಾಜ್ಯದೇ ಮಾತಾಡ್ತಾ ಇದ್ದೀನಿ. ಈಗ ನಿಮಗೆ ಬೆಳಗಾವಿ ಇರ್ಬೋದು, ಬಾರ್ಡರ್ ಇದ್ದೀವಿ. ಈಗ ಹೊಸೂರು, ಈಗ ಬೊಮ್ಮನಹಳ್ಳಿ ಕ್ಷೇತ್ರ ಬಾರ್ಡರ್ ಇದ್ದೀವಿ. ಈಗ ಇಲ್ಲಿ ಚಿತ್ತೂರು ಕಡೆ ಚಿಕ್ಕಬಳ್ಳಾಪುರ ಬಾರ್ಡರ್ ಇದ್ದೀವಿ. ಸೊ ಈಗ ಬೇರೆ ಎಲ್ಲೆಲ್ಲಿ ಬಾರ್ಡರ್ ಇರ್ತೀವೋ ಅಲ್ಲಿ ಚಾನ್ಸಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಪಾರ್ಟಿಗಳು, ಅದು ನಾವಿರ್ಬೋದು, ಇವ್ರಿರ್ಬೋದು, ಯಾರನ್ನ ಇಟ್ಕೊಳ್ಳಿ, ನಾವು ಇಂಥವ್ರನ್ನಂತ ಟಾರ್ಗೆಟ್ ಮಾಡಕ್ಕೆ ಹೋಗ್ತಾ ಇಲ್ಲ. ಈ ಎಲೆಕ್ಷನ್ಸ್ ಟೈಮಲ್ಲಿ ಏನು ಮಾಡ್ತಾರೆ, ಇಲ್ಲಿ ಇಲ್ದಿರೋವಂಥವ್ರುಗಳನ್ನ 1,000 ಜನನೋ 2,000 ಜನನೋ 3,000 ಜನನೋ ಹೊರಗಡೆಯಿಂದ ಕರ್ಕೊಂಡ್ಬಂದು ಓಟ್ ಹಾಕ್ತಾರೆ ಅಂತ ಟೈಮಲ್ಲಿ. ಸೊ ರೂಲ್ಸ್ ಏನು ಹೇಳುತ್ತೆ ರೀ, ನಂದು ವ್ಯಾಲಿಡ್ ವೋಟರ್ ID ಇದೆ, ನಾನು ವೋಟ್ ಹಾಕ್ಬೋದು, ಎಲ್ಲ ಅಧಿಕಾರ ನನಗಿದೆ. ಇದೇ ರೀತಿನೇ ಕರ್ನಾಟಕದಲ್ಲಿ ಇರುವಂಥವ್ರು ತಮಿಳ್ನಾಡಿಗೆ ಹೋಗಿ ಹಾಕ್ತಾರೆ, ಅಥವಾ ಆಂಧ್ರಾಗ ಹೋಗಿ ಹಾಕ್ತಾರೆ. ಹೆಂಗಾಗ್ತಾ ಇದೆ ಇದೆಲ್ಲ? ಹೌ ಇಸ್ ಇಟ್ ಪಾಸಿಬಲ್? ಈಗ ಮೊನ್ನೆ ನೀವು ತಮಿಳ್ನಾಡು ಎಲೆಕ್ಷನ್ಸ್ ನಡೀತು, ತಾವು ಗಮನಿಸಿದ್ರೆ ಬ್ಯಾಂಗ್ಳೂರಿಂದ ನಿಮ್ಗೆ ಚೆನ್ನೈ ಅಥವಾ ತಮಿಳ್ನಾಡಿಗೆ ಹೋಗುವಂಥವು ಎಲ್ಲ ಟ್ರೈನ್ ಬುಕ್, ಎಲ್ಲ ಬಸ್ ಬುಕ್. ನಮಗೆ ಎಲ್ಲಿ ಹೋಗ್ತಾ ಇದಾರಪ್ಪ ಇವರು ಅಂತ ಹೇಳಿದ್ರೆ, ಯಾರಪ್ಪ ನೀವು ಅಂದ್ರೆ ನಾವೆಲ್ಲ ಬೆಂಗಳೂರಲ್ಲಿ ಇದೀವಿ, ಕರ್ನಾಟಕದವರು. ಎಲ್ಲಿಗೆ ಹೋಗ್ತಾ ಇದ್ರೆ ವೋಟ್ ಹಾಕಕ್ಕೆ ಹೋಗ್ತಾ ಇದೀವಿ ನಾವೆಲ್ಲ. ಅರೆ ನೀವು ಕರ್ನಾಟಕದವ್ರು ಅನ್ಕೊಂಡಿದ್ರಲ್ಲಪ್ಪ ಅಂತ ಅನ್ಕೊಂಡ್ವಿ. ಈಗ ಸನ್ಮಾನ್ಯ DK ಶಿವಕುಮಾರ್ ಅದೇನದು, ನಾವು ಗ್ಯಾರಂಟಿ ಪರಿಷ್ಕರಣೆ ಮಾಡ್ತೀವಿ, ಕರ್ನಾಟಕದವ್ರಿಗೆ ಮಾತ್ರ, ಕರ್ನಾಟಕದಲ್ಲಿ ವೋಟ್ ಹಾಕ್ತವ್ರಿಗೆ ಮಾತ್ರ, ಕರ್ನಾಟಕದಲ್ಲಿ ವೋಟರ್ ID ಇರೋರ್ಗೆ ಮಾತ್ರ ಅಂತ ಹೇಳ್ತಾ ಇದ್ರಲ್ಲ ಸ್ವಾಮಿ, ಅದನ್ನ ಕಂಡುಹಿಡಿಯೋದು ಹೆಂಗೆ ನಾವು? ಈಗ ತಾವು ಹೇಳಿದ್ರಿ 1.25 ಕೋಟಿ ಜನ ಬೆಂಗಳೂರಲ್ಲಿ ಅವರೇ, ಇದ್ರಲ್ಲಿ ಕರ್ನಾಟಕದವ್ರು ಎಷ್ಟು ಜನ, ಕನ್ನಡದವ್ರು ಎಷ್ಟು ಜನ, ಕನ್ನಡದಲ್ಲಿ ವೋಟ್ ಹಾಕೋರು ಎಷ್ಟು ಜನ, ನಿಜವಾಗ್ಲೂ ಇಟ್ಕೊಂಡಿರುವಂತವ್ರು ಅವ್ರಿಗೆ ಬೇಕಲ್ವಾ ನಮ್ಗೆ? ಸೊ ಇದೆಲ್ಲ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ಪರಿಷ್ಕರಣೆ ಆಗಬೇಕು. ಈಗ ಪರಿಷ್ಕರಣೆ ಮಾಡ್ಬೇಕಾದ್ರೆ ನಾನು ಕರೆದ್ಬಿಟ್ಟು ಬಾಪ ಇಲ್ಲಿ ಒಳಗಡೆ, ಅದೇ ನಮ್ಮ ಸಾಹೇಬ್ರು ಕರೀತಾರಲ್ಲ, ಒಂದು 5 ಜನ ಕರ್ಕೊಂಡ್ಬನ್ನಿ ಇಂಡೋರ್ ಮೀಟಿಂಗ್ ಮಾಡೋಣ ಅಂತ, ಹಂಗೆ ನಾವು ಯಾರೋ ಒಂದು 5 ಜನ ಕರ್ಕೊಂಡ್ಬಂದ್ಬಿಟ್ಟು ನೀನು ಡಿಲೀಟ್ ಮಾಡ್ಬಿಡ್ತೀನಿ. ಕೇಳಿಸ್ಕೊಳ್ಳಿ ಸರ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್, ಪ್ಲೀಸ್ ಒಂದು ನಿಮಿಷ, ನಾನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ಕೇಳಿಸ್ಕೊಳ್ರಿ, ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು 5 ಜನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತೀನಿ. ನಾನು ಹೇಳ್ತಿರೋದು 5 ಜನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ ಸರ್, ಆ ರೀತಿ ಮಾಡೋಕ್ಕಾಗಲ್ಲ. ಈಗ ಇವಾಗ ಏನಾದ್ರು ಇವ್ರಿಗೆ ತಂಟೆ ತಕರಾರುಗಳಿದ್ರೆ, ಯಾವ ಪಾರ್ಟ್ ಅಲ್ಲಿ ಯಾವ ಬೂತ್ ಅಲ್ಲಿ ಇವರ ಮತದಾರರು ಡಿಲೀಟ್ ಆಗಿದ್ರೆ ಅಂತ ಗೊತ್ತಾಯ್ತು, ಇಮಿಡಿಯೇಟ್ ಆಗಿ ಫೋನ್ ನಂಬರ್ ಇರ್ತದಲ್ಲ, ನಾನು ಆಲ್ರೆಡಿ ಡಿಲೀಟ್ ಮಾಡ್ಬಿಟ್ರು, ಕೊಡಿ ಕಂಪ್ಲೇಂಟ್, ಅಲ್ಲೇ ಇಮಿಡಿಯೇಟ್ ಆಗಿ ರಿವೈಸ್ ಆಗುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಮೇಡಮ್, ಬಿಡದಿ ವಿಷಯಕ್ಕೆ ಬಂದಿದ್ದಕ್ಕೆ ಸನ್ಮಾನ್ಯ ಬಾಲಕೃಷ್ಣ ಅವರು ಏನಿದ್ದಾರೆ, ಅವರು ಯಾರು ರೈತರು ಕೊಡ್ತಾರೆ ಯಾರು ರೈತರು ಕೊಡಲ್ಲ ಅನ್ನೋದಕ್ಕೆ ಯೋಗ್ಯತೆ ಇಲ್ಲ ಅವ್ರು ಬಂದು ನಿಂತ್ಕೊಳ್ಳಕ್ಕೆ. ಇನ್ನು ಇವರು SIR ಪ್ರಕ್ರಿಯೆ ಹೆಂಗ್ ಮಾಡ್ಬಿಡ್ತಾರೆ ಇವರು? ಗೊತ್ತಾಯ್ತು ನನಗೆ. ಈಗ ಇರ್ಷದ್ ಅವರೇ, ಅಸಲಿ ಆಟ ಆಮೇಲೆ ಶುರುವಾಗುತ್ತೆ ಅಂದ್ರಲ್ಲಿ, ಯಾವ್ದದು ಅಸಲಿ ಆಟ? ಅಲ್ಲ, ಅಸಲಿ ಆಟ ಅಂದ್ರೆ ಏನಾದ್ರೆ ಮೇಡಮ್, ಇವಾಗ ಆ್ಯಕ್ಚುಲಿ ಈಗ ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡೋದಕ್ಕೆ ಅವರು ಒಂದು ಫಾರ್ಮ್ ಕೊಟ್ಟು ಹೋಗ್ತಾರೆ. ಫಾರ್ಮ್ ಕೊಟ್ಟು ಹೋದ್ಮೇಲೆ ನೀವು ಅದನ್ನು ಫಾರ್ಮ್ ಫಿಲಪ್ ಮಾಡಿ, ನಾವು ಸೆಕೆಂಡ್ ಟೈಮ್ ಅವರು ಅದನ್ನು ಕಲೆಕ್ಟ್ ಮಾಡಕ್ಕೆ ಬರ್ತಾರೆ. ಕಲೆಕ್ಟ್ ಮಾಡಕ್ಕೆ ಬಂದಾಗ ಅವರು ಅದನ್ನು ಡೀಟೇಲ್ಸ್ ಫಿಲಪ್ ಮಾಡಿರ್ತಾರೆ. ಆ ಡೀಟೇಲ್ಸ್ ಫಿಲಪ್ ಮಾಡೋದ್ರಲ್ಲಿನೇ ನಿಮಗೆ ಒಂದು 5 to 10% ಅಲ್ಲೇ ಹೋಗಿಬಿಡ್ತಾರೆ. ಯಾಕಂದರೆ ಡೀಟೇಲ್ ಫಿಲಪ್ ಮಾಡೋದ್ರಲ್ಲಿ 2002ರಲ್ಲಿ ಇರುವಂಥ ದಾಖಲೆಗೆ ಈ ದಾಖಲೆಗೆ ಟ್ಯಾಲಿ ಆಗಿಲ್ಲ ಅಂದರೆ ಅವರು
ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ ಹೋಗ್ತಾರೆ. 1952 ಇಂದ ಎಷ್ಟು SIRಗಳಿದೆ ಅದರಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇತ್ತಾ? ಈ ಸಲ ಯಾಕೆ ಇವರು ಇದನ್ನ ಸೇರಿಸಿದ್ರು? ಇದರ ಹಿಂದಿನ ದುರುದ್ದೇಶ ಏನು? ಅದನ್ನ ಅದು ಯಾಕೆ ಬೇಕಾಗಿತ್ತು? ಯಾಕೆ ಈಗ SIR ಅಂದ್ರೆ ಏನು? ಅರ್ಹ ಮತದಾರರನ್ನ ನೀವು ಒಳಗಡೆ ಇಟ್ಕೊಳ್ಬೇಕಾಗಿರುವಂತಹ ಒಂದು ಜವಾಬ್ದಾರಿಯುತವಾದಂತಹ ಕೆಲಸ ಅದು. ಯಾರು ಅರ್ಹ ಮತದಾರರಿದ್ದಾರೆ, ಅನರ್ಹ ಯಾರಿದ್ದಾರೆ, ನುಸುಳ್ಕೋರು ಯಾರಿದ್ದಾರೆ, ಯಾರು ಡಬಲ್ ವೋಟರ್ಸ್ ಇದ್ದಾರೆ, ಯಾರು ಆಗಿದ್ದಾರೆ ಅವರೆಲ್ಲ ಹೋಗಲೇಬೇಕು, ಅದು ಹೋಗ್ತಾರೆ ಅವರು. ಆದರೆ ಇಲ್ಲೇನಾಗಿದೆ ಅಂದರೆ ಅರ್ಹ ಮತದಾರರನ್ನ ಪಟ್ಟಿಯಿಂದ ಹೊರಗಡೆ ಇರುವಂತಹ ಒಂದು ದುರುದ್ದೇಶ ಪೂರಿತವಾದಂತಹ ಒಂದು ಷಡ್ಯಂತ್ರ ಇದೆ ಇದರಲ್ಲಿ. ಸ್ಪಷ್ಟ ಅರ್ಹ ಮತದಾರರನ್ನ, ವೋಟರ್ಸ್ನ, ಅರ್ಥ ಆಯ್ತಲ್ಲ, ವೋಟರ್ಸ್ನ. ಈಗ 27 ಲಕ್ಷ ಮತದಾರರು ಇವತ್ತು ಕೋರ್ಟ್ಗೆ ಹೋಗಿದ್ರ ಸಂದರ್ಭದಲ್ಲಿ ಅಲ್ಲ ಬೆಂಗಾಲಲ್ಲಿ ಎಲ್ಲ ಇವಾಗ ಆಗಿರೋದನ್ನೇ ನಾವು ಕಣ್ಮುಂದೆ ಇಟ್ಕೊಂಡೇ ನಾವು ಮಾತಾಡ್ಬೇಕಲ್ಲ. 27 ಲಕ್ಷ ಮತದಾರರು ಇವತ್ತು ಟ್ರಿಬ್ಯುನಲ್ ಮುಂದೆ ಹೋದಾಗ ಅವ್ರು ಹೇಳ್ತಾರೆ ಇಲ್ಲ ನೀವು ನೆಕ್ಸ್ಟ್ ಚುನಾವಣೆಗೆ ವೋಟ್ ಹಾಕ್ರಿ, ಈ ಚುನಾವಣೆಗೆ ಬೇಡ ಅಂತ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ನೀವು ಅದನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಹಾಕುವಂತ ನಿಮಗೆ ಅವಕಾಶ ಇದೆ ಅದರಲ್ಲಿ. ಅರ್ಥ ಆಯ್ತಲ್ಲ, 27 ಲಕ್ಷ ಮತದಾರರು ಬರೀ ಒಂದು ಸ್ಟೇಟ್ ಅಲ್ಲಿ ಆಗ್ತಾರಂದ್ರೆ ಅಂದ್ರೆ ನೀವು ಚುನಾವಣೆ ಯಾಕಾಗತ್ತೆ? ಆಮೇಲೆ ಇನ್ನೊಂದು ಮೇಡಮ್, 5,000 ಇಂದ 10,000 ಹೇಳ್ತಾನೆ ಕೇಳಿ, 5,000 ನಾನು ಮಾತಾಡ್ತಾ ಇದ್ದೀನಿ ಹೇಳಿ ಸರ್. 5,000 ಇಂದ 10,000 ಮತಗಳ ಅಂತರದಿಂದ ಸೋತಂತವ್ರು 40 ಜನ ಇದಾರೆ ಅಲ್ಲಿ. ಅರ್ಥ ಆಯ್ತಲ್ಲ, ಅಂದ್ರೆ ಅವರೆಲ್ಲ ಲಾಜಿಕಲ್ ಡಿಸ್ಕ್ರಿಮಿನೆನ್ಸಿಯಲ್ಲಿ ಇರುವಂತ ವೋಟರ್ಸ್ಗಳು. ಅಂದ್ರೆ ನೀವು ಕಮ್ಮಿ ಇದೆ. ರತನ್ ಅವರೇ, ನೀವು ಹೇಳಿ, ಈಗ ಉತ್ತರ ಪ್ರದೇಶದಲ್ಲಿ 2,89,00,000 ಅಂದ್ಕೊಂಡ್ರೆ ಅವರು ಮತಪಟ್ಟಿಯಿಂದ ಹೊರಗಿದ್ದಾರೆ. ಸೊ ಅದರಲ್ಲಿ ನುಸುಳುಕೋರರು ಇರ್ಬೋದು. ಈ ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ ಅಂತ ತಗೊಳ್ಳೋಣ, ಪಶ್ಚಿಮ ಬಂಗಾಳದಲ್ಲಿ 58.21 ಲಕ್ಷ. ಸೊ ಯಾವುದೋ ಒಂದು ಕಾರಣಕ್ಕೆ ಅವರು ಮತಪಟ್ಟಿಯಿಂದ ಹೊರಗಿದ್ದಾರೆ. ಆ ಕಾರಣಗಳು ನುಸುಳುಕೋರರು ಆಗಿರ್ಬೋದು, ವಲಸೆ ಕಾರ್ಮಿಕರು ಆಗಿರ್ಬೋದು, ಬಾಂಗ್ಲಾದವ್ರು ಆಗಿರ್ಬೋದು, ಪಾಕಿಸ್ತಾನದವ್ರು ಆಗಿರ್ಬೋದು, ಡಾಕ್ಯುಮೆಂಟ್ ಸರಿ ಇಲ್ದವ್ರು. ಅದನ್ನ ಹೆಂಗೆ ವೆರಿಫೈ ಮಾಡ್ತೀರಿ? ಅವ್ರು ನುಸುಳುಕೋರರೇ ಆಗಿದ್ರೆ ಅವ್ರನ್ನ ಹೆಂಗೆ ದೇಶದಿಂದ ಹೊರಗಿಡ್ತೀರಿ? ಆ ಪ್ರಕ್ರಿಯೆ ಬಗ್ಗೆ ಯಾವ ಕ್ಲಾರಿಟಿನೂ ಇಲ್ಲ. ಇಲ್ಲ, ಇದರಲ್ಲಿ ಏನಾಗಿದೆ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಇವರು ಕೆಲವೊಂದು ವಿಷಯ ಹೇಳಿದರು. ಯಾವುದು ಕೆಲವೊಂದು ಬಿಟ್ಟು ಹೋಗಿದೆ, ಅವ್ರು ಯಾರು ಏನೋ ಕೇಳಿದರು. ಅಲ್ಲಿ ಬಿಟ್ಟು ಹೋಗಿರುವಂಥದ್ದು ಬಾಂಗ್ಲಾದಿಂದ ಬಂದಿರುವಂಥವ್ರು. ಹೌದು, ಚುನಾವಣೆ ಆಯೋಗದವ್ರು ಹೇಳ್ತಾ ಇಲ್ಲ ನುಸುಳ್ಕೋರು ಎಷ್ಟು ಜನ ಇದ್ದಾರೆ ಹೇಳ್ರಪ್ಪ ಅಂದ್ರೆ ಅವ್ರು ಒಂದು ಉತ್ತರನೂ ಕೊಡ್ತಾ ಇಲ್ಲ ಸರ್. ಅದು ಚುನಾವಣಾ ಆಯೋಗದ ಕೆಲಸ ಅಲ್ಲ ಸರ್. ಅದು ಚುನಾವಣಾ ಆಯೋಗದವರು ಅವರು ಯಾವುದು ಅರ್ಹ ಮತದಾರರು ಯಾರು ಅಲ್ಲ, ಮತ್ತೆ ವೋಟರ್ ಲಿಸ್ಟ್ ಹೆಸರು ಯಾಕೆ ತೆಗಿತಾ ಇದ್ದಾರೆ ಅವ್ರು ಆಚೆ? ಅರ್ಹ ಮತದಾರರು ಯಾರು, ಯಾವ ಬೇಸ್ ಮೇಲೆ ತೆಗಿತಾ ಇದ್ದಾರೆ? ಅವ್ರ ಕೆಲಸ ಇಲ್ಲ. ಅರ್ಹ ಮತದಾರರು ಯಾರು, ಅರ್ಹ ಮತದಾರರು ಯಾರಲ್ಲ ಹೇಳ್ಬೋದು ಅಲ್ವಾ? ಇವಾಗ ಒಬ್ಬ ಬಾಂಗ್ಲಾದೇಶಿನೇ ಇರ್ಬೋದು, ಆತನಿಗೆ ಆತಂದು ವೋಟರ್ ಐ ಡಿ ಇದೆ ಅಂತ ಇಟ್ಕೊಳ್ಳಿ. ವೋಟರ್ ಐ ಡಿ ಅಂತೂ ಇವರು ಮಾಡಿ ಕೊಡ್ತಾರಲ್ಲ, ಮಾಡಿ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ಅವನಿಗೆ ಹೋಗಿ ಕೇಳ್ತಾರೆ, ಆಯಿತು ನಿಂದು 2002 SIR ಅಲ್ಲಿ ಇದೆಯಾ ಅಂತ. ಅವನಿಲ್ಲ ಅಂತಾನೆ. ಆಯಿತು, ಯಾವಾಗ ನಿನ್ನ ಸಿಕ್ತು ಅಂತ. ಏನೋ ಒಂದು 3-4 ವರ್ಷದ ಹಿಂದೆ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ಅವಾಗ ಕೇಳ್ತಾರೆ, ಆಯಿತು ನಿನ್ನ ತಂದೆದು ಒಂದು ರಿಲೇಷನ್ ಇದು ಕೊಡಪ್ಪ. ಅವನಿಲ್ಲ ಅಂತಾನೆ. ತಾಯಿದು ಇಲ್ಲ, ಅಜ್ಜಂದು ಇಲ್ಲ, ಅಜ್ಜಿದು ಇಲ್ಲ, ರಿಲೇಟಿವ್ಸ್ ಯಾರಾದರೂ ಹಿಂದೆ ಯಾರಾದರೂ ಆವಾಗ ಉಳ್ಕೊಂಡಿರೋರು ಇಲ್ಲ. ಹಾಗಾದರೆ ನೀನು ಯಾರು ಕಳಿಸ್ತೀರಾ ಅಲ್ವಾ? ಕಳಿಸೋದು ಅದು ಬೇರೆ ಡಿಪಾರ್ಟ್ಮೆಂಟು, ಆಯಿತಾ? ಅವನು ಏನಕ್ಕೆ ಬಂದಿದ್ದಾನೆ ಅದು ಇದೆಲ್ಲ ನೋಡ್ಕೋಬೇಕಾಗತ್ತೆ, ಆಯಿತಾ? ಆದರೆ ಅವನು ವೋಟರ್ ಐ ಡಿಯನ್ನು ತೆಗೆದಾಕ್ಲಾಗತ್ತೆ. ಅರ್ಥ ಆಯ್ತಾ ನಿಮಗೆ? ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಡಿಸ್ಕಸ್ ಮಾಡ್ತಿರೋಂಥ ವೋಟ್ ಆ್ಯಂಡ್ ಚುನಾವಣಾ ಆಯೋಗದ. ಚುನಾವಣಾ ಆಯೋಗ ಎಲ್ಲ ಏನು ಬಾಂಗ್ಲಾದೇಶನು ಹೋಗಪ್ಪ ಇವಾಗ ರೈಟ್ ಆ ಥರ ಇಲ್ಲ. ಅವನ ವೋಟರ್ ಐ ಡಿನ ತೆಗೆದಾಕ್ಲಾಗುತ್ತೆ, ಆಯ್ತಾ? ಅಷ್ಟೇ ಇರುವಂಥದ್ದು ಕೆಲಸ. ಆನಂತರ ಎಷ್ಟು ಜನರದ್ದು ತೆಗೆದ್ರಿ ಹೇಳಿ ಸರ್? ಎಷ್ಟು ಜನರು ನೀವು ಅಸ್ಸಾಮಲ್ಲಿ ಹೊರಗಡೆ ಇಟ್ಟಿದ್ರಿ? ವೆಸ್ಟ್ ಬೆಂಗಾಲಲ್ಲಿ ಅಲ್ಲ, ಅದಲ್ಲ, ನುಸುಳ್ಕೋರು ಅಲ್ಲ, ನುಸುಳ್ಕೋರು ಬಗ್ಗೆ ಅದೇ ನಾವು ಕೇಳ್ತಾ ಇರೋದು ಚುನಾವಣೆ ಆಯೋಗಕ್ಕೆ. ನೀವು ಯಾಕೆ ಕೊಡ್ತಾ ಇಲ್ಲ? ಇವಾಗ ಕ್ಲಾರಿಟಿನೇ ಕೊಡ್ತಾ ಇಲ್ವಲ್ಲ. ಅಲ್ಲ, ಕ್ಲಾರಿಟಿ ಯಾಕೆಂದ್ರೆ ಈ ನಡೆ ಮೇಲೆ ನಮ್ಗೆ ಚುನಾವಣಾ ಆಯೋಗ ಯಾಕೆ ಸಂಶಯ ಬರೋದಂದ್ರೆ ಚುನಾವಣಾ ಆಯೋಗ ಆಲ್ರೆಡಿ ಎಲ್ಲ ಡೀಟೇಲ್ಸ್ ಯಾವ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಅವರ ವೆಬ್ಸೈಟ್ ಅಲ್ಲಿ ಎಲ್ಲ ಹಾಕಿದೆ, ಯಾವುದು ಹಾಕಿದೆ ಅಲ್ಲ, ಎಲ್ಲ ವಿಷಯವನ್ನ ಯಾಕಂದ್ರೆ ಮೇಡಮ್ ಒಂದೇ ಒಂದು ಆಡ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಇವ್ರು ಕೇಳಿರುವಂತ ಉತ್ತರಕ್ಕೆಲ್ಲನು ಉತ್ತರ ಕೊಡ್ಬೇಕಾದ ನಾನಲ್ಲ,
ಚುನಾವಣಾ ಆಯೋಗ. ಅಲ್ಲ, ನಾವು ನಿಮ್ಗೆ ಕೇಳ್ತಾನೂ ಇಲ್ಲ. ನೀವು ನನಗೆ ಕೇಳಿದ್ರೆ ಅದಕ್ಕೆ ಹೇಳಿದ್ವಿ. ನಾವು ಹೇಳ್ತಾ ಇರೋದು ನಿಮ್ಮ ಹತ್ರ ಏನಾದ್ರು ಅದ್ರದ್ದು ಕ್ಲಾರಿಫಿಕೇಶನ್ ಇದ್ರೆ ಕೊಡಿ ಅಂತ. ಅಲ್ಲಲ್ಲ, ನಿಮ್ಗೆ ಕ್ಲಾರಿಫಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಡ್ತೀನಿ. ಇಲ್ಲೇ ನಮ್ಗೆ ಸಿಕ್ಕಿಲ್ಲ. ನಾವು ಚುನಾವಣಾ ಆಯೋಗ ಪಕ್ಕದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮುಖ್ಯ ಚುನಾವಣಾ ಅಧಿಕಾರಿಗೆ ಬಹಳಷ್ಟು ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಕೇಳಿದರೆ ಯಾವುದಕ್ಕೂ ಉತ್ತರವನ್ನು ಕೊಡಕ್ಕಾಗಿಲ್ಲ. ಎಲ್ಲ ಕ್ಲಾರಿಫಿಕೇಶನ್ ಕೊಡ್ತಾರೆ ಅವರು. ಆಯ್ತಾ? ಆನಂತರ ಇನ್ನೊಂದು ಏನಂತ ಹೇಳಿದ್ರೆ, ಚುನಾವಣಾ ಕರ್ನಾಟಕದಲ್ಲಿರುವಂತಹ ಚುನಾವಣಾ ಅಧಿಕಾರಿಗಳು ಇವ್ರ ಸರ್ಕಾರದ ಅಂಡರ್ ಅಲ್ಲೇ ವರ್ಕ್ ಮಾಡೋದು. ಇವರ ಆದ್ರಿಂದಾಗಿ ನೀವು ಅವ್ರ ಹತ್ರ ಕೇಳಿ ಯಾರು ಎತ್ತ ಅಂತ ಹೇಳುವಂತದ್ದು ಅವ್ರು ಉತ್ತರ ಕೊಡ್ತಾರೆ. ನಾಳೆಗೆ ಜನಕ್ಕೆ ಏನ್ ಸಜೆಷನ್ ಕೊಡ್ತೀರಿ? ಮೇಡಮ್, ನಾನು ಸ್ಮೂತ್ ಆಗಿ ಹೋಗ್ಬೇಕು. ಎಸ್, ಜನರಿಗೆ ನಾನು ಸಜೆಷನ್ ಕೊಡೋಂಥದ್ದು ಏನು ಅಂತ ಹೇಳಿದ್ರೆ, ಇದರಲ್ಲಿ ಏನು ಭಯಭೀತಿ ಆಗುವಂಥದ್ದು ಬೇಡ, ಗಾಬರಿ ಆಗುವಂಥದ್ದು ಬೇಡ. ತಮ್ಮಲ್ಲಿ ಇರುವಂತಹ 15 ಡಾಕ್ಯುಮೆಂಟ್ಗಳಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಏನಿರುತ್ತೆ ಅದನ್ನ ತಮ್ಮ ಹತ್ರ ಇಟ್ಕೊಂಡಿರಿ. ಆಮೇಲೆ ಈ SIR ಪ್ರಕ್ರಿಯೆಗೆ ಬಂದಾಗ ಅವ್ರಿಗೆ ಬೇರೆ ನಿಮ್ದೇನೋ ಪರ್ಸನಲ್ ಡೀಟೇಲ್ಸ್ ತಗೊಳಕ್ ಬರ್ತಾರೆ, ಇನ್ಕಮ್ ಡೀಟೇಲ್ಸ್ ತಗೊಳಕ್ ಬಂದ್ಬಿಡ್ತಾರೆ, ಯಾರೋ ಬೇರೆಯವ್ರು ಬಂದ್ಬಿಟ್ಟಿದ್ದಾರೆ ಅಂತ ಹೆಂಗಪ್ಪ ನಾವು ಉತ್ತರ ಕೊಡೋದು ಅಂತ ಗಾಬರಿ ಆಗೋದು ಬೇಡ. ಯಾರು ಗಾಬರಿ ಆಗೋದು ಬೇಡ. ಇಟ್ ಈಸ್ ಓನ್ಲಿ ಏನು ಮೇಡಮ್, ಎಸ್ ದೇ ವಿಲ್ ಕಮ್ ವಿತ್ ಆಲ್ ದ ನಿಮಗೆ ID ಕಾರ್ಡ್ ಆಗಲಿ ಮತ್ತೊಂದು ಎಲ್ಲ ಸರ್ಕಾರದಿಂದ ಬಂದಿರ್ತಾರೆ. ಸೊ ಅವ್ರು ಬಂದ್ಬಿಟ್ಟು ಕೇಳೋವಂಥದ್ದು ಸರ್, ಒಂದು ನಿಮಿಷ, ಅವ್ರು ಬಂದಾಗ ಏನಾಗುತ್ತೆ, ಫಸ್ಟ್ ನಿಮ್ಮ ಹತ್ರ ವೋಟರ್ ID ಇತ್ತಾ, ವೋಟರ್ ID ಅಷ್ಟನ್ನೇ ಇಟ್ಕೊಳ್ಳಿ, ಬೇರೆ ಇನ್ನೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಿಕಾಸ್ ನಿಮ್ಮ ಹತ್ರ ಒಂದು ವೋಟರ್ ID ಇತ್ತು ಅಂತ ಅಲ್ಲಿ ಪೂರ್ತಿ ಜಾತಕನೇ ಇರುತ್ತೆ. ಸೊ ಅದ್ರ ಬಗ್ಗೆ ನೀವೇನೋ ಒಂದು ಭಯ ಪಟ್ಕೊಳ್ಳೋಂಥದ್ದು ಬೇಡ. ಒಂದು ಎರಡನೇದು, ಒಂದು ವೇಳೆ ತಮ್ಮಲ್ಲೇನೋ ಕ್ಲಾರಿಫಿಕೇಶನ್ ಇರುತ್ತೆ, ನಾನು ಅಲ್ಲೆಲ್ಲೋ ಇದ್ದೆ ಇಲ್ಲೆಲ್ಲೋ ಇದ್ದೆ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮತ್ತೊಂದು ಅಂತೆಲ್ಲ ತಾವೇನೇ ಅನ್ಕೊಂಡ್ರು ಯಾರೆಲ್ಲ ಅಧಿಕಾರಿಗಳು ಬಂದಿರ್ತಾರೆ ಅವರೇ ಸ್ವತಃ ನಿಮಗೆ ಗೈಡ್ ಮಾಡ್ತಾರೆ, ಯಾವ ರೀತಿ ಹಿಂಗೆ ಏನು ಇತ್ತ ಅಂತೆಲ್ಲ. ಒಂದು ವೇಳೆ ಅಲ್ಲೂ ತಮಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಟೋಲ್ ಫ್ರೀ ನಂಬರ್ಗಳು ಇರ್ತವೆ, ಅದರಲ್ಲಿ ನೀವು ಮಾತಾಡಬಹುದು. ಅದರಲ್ಲೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಆಫೀಸ್ಗಳನ್ನ ಸೆಟಪ್ ಮಾಡ್ತಾ ಇರ್ತಾರೆ, ಅಲ್ಲಿ ತಾವು ಹೋಗಿ ತಿಳ್ಕೋಬಹುದು. ಒಂದು ಎರಡನೇದು, ನಾನು ಆಡಳಿತ ಪಕ್ಷ ಇರುವಂತಹ ಕಾಂಗ್ರೆಸ್ ಅವರಿಗೆ ಕೇಳ್ಕೊಳ್ಳುವಂಥದ್ದು ಏನು ಅಂತಂದ್ರೆ, ದಯಮಾಡಿ ಯಾರೆಲ್ಲ ಈ ರಿನ್ಯೂಮರೇಷನ್ ತಗೊಂಡು ಇನ್ವಾಲ್ವ್ ಆಗ್ತಾ ಇದ್ದಾರೆ ಅವ್ರಿಗೆ ಒಂದು ಕ್ಯಾಂಪ್ಸ್ಗಳು ಮಾಡಿ, ಅವ್ರಿಗೆ ಒಂದು ವ್ಯವಸ್ಥೆಗಳನ್ನ ಮಾಡಿ, ಸೊ ದಟ್ ಅಟ್ಲೀಸ್ಟ್ ಅವರು ಪೀಸ್ ಆಫ್ ಮೈಂಡ್ ಅಲ್ಲಿ ಪೀಸ್ಫುಲ್ ಆಗಿ ಈ ಒಂದು ಕಾರ್ಯನ ಮಾಡಕ್ಕೆ, ಯಾಕಂದ್ರೆ ಮಳೆಗಾಲ ಬರ್ತಾ ಇದೆ, ಅವ್ರಿಗೆ ಏನಾದ್ರು ಒಂದು ಮಾಡ್ಕೊಂಡು ಕೊಡಿ. ಇರ್ಷಾದ್ ಅವರು, ರಿಷಿಕ್ ಅವರು, ರತನ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. SIR ಪ್ರಕ್ರಿಯೆ ನಾಳೆಯಿಂದ ಆರಂಭ ಆಗ್ತಾ ಇದೆ. ಯಾವುದೇ ರೀತಿ ಗೊಂದಲ ಇಟ್ಕೋಬೇಡಿ. ಬಂದಂತಹ ಸಿಬ್ಬಂದಿಗೆ ನಿಮ್ಮ ಸೂಕ್ತ ದಾಖಲೆಗಳಿಂದ ಅದನ್ನು ಒದಗಿಸಿಕೊಂಡು SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಹಾಗೂ ಏನಾದರೂ ಗೊಂದಲ ಇತ್ತು ಅಂದರೆ ಖಂಡಿತವಾಗ್ಲೂ ಚುನಾವಣಾ ಆಯೋಗ ಕೊಟ್ಟಿರುವಂಥ ಸೂಚನೆಯನ್ನು ಪಾಲನೆ ಮಾಡಿದ್ರೆ ನಿಮ್ಮ ವೋಟರ್ ID ಭದ್ರವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.